ಆಂಜನೇಯ. ಥ್ಯಾಂಕ್ಸ್. ಮಧ್ಯರಾತ್ರಿ ವೇಳೆಯಲ್ಲಿ ಮಧ್ಯರಾತ್ರಿ ವೇಳೆಯಲ್ಲಿ ಕರಗುವ ಮಧ್ಯರಾತ್ರಿ ವೇಳೆಯಲ್ಲಿ ಕಳ್ಳನಲ್ಲ ಕಾಣೆ ನಾನು, ಕಳ್ಳನಲ್ಲ ಕಾಣೆ ನಾನು, ಕುಲದಾನ ವೀರನೇ, ಕುಲದಾನ ವೀರನೇ ನೀ ಪೂತಾನುವ ಬಲ್ಲನು ನಿಲ್ಲೆ ರಕ್ತದಿಯೇ ಮಾ ಸದಾ ಮರ್ಕಟಮ್ಮ ನಾನು, ಸದಾ ಕಾಡಿನಲ್ಲಿ ಸುತ್ತುವ ನಾನು, ಈ ನಗರದ ಸೌಂದರ್ಯವೊಮ್ಮೆ ನೋಡುವಕ್ಕೆಂದು ಬಂದಿರುವೆನು. ಹೋಗಿ ನಗರದ ಸೌಂದರ್ಯವೊಮ್ಮೆ ನೋಡಿ ಬರಲೇ? ಏನು ಹೀಗೆ ಹೋಗಿ ಗರುಡ ಕೆಂಪರು ಸಕೆಂದೋರಿಗಳು ಎಲ್ಲರೂ ಅಸಾಧ್ಯವಾಗಿರುವಾಗ ನಿನಗೆ ಅಪ್ಪಣೆ ಸಿಗುವುದೇನು? ನೀನು ಈ ಪ್ರವೇಶ ಮಾಡಬೇಕಾದ್ರೆ ನನ್ನನ್ನು ಜಯಿಸಿ ಆಮೇಲೆ ಮುಂದೆ ಹೋಗು. ಅಮ್ಮ, ಕೇವಲ ಮರ್ಕಟನಮ್ಮ, ನಾನು ಸದಾ ಕಾಡಿನಲ್ಲಿ ಸುತ್ತುವ ನಾನು, ನೀನು ಹೆಣ್ಣು, ನಾನು ಪುರುಷನು, ನಾವೀರುವರು ಯುದ್ಧವನ್ನು ಮಾಡುವ ತರವಲ್ಲಮ್ಮ. ಹೀಗೆ ಹೋಗಿ ಹಾಗೆ ಬಂದು ಬಿಡುತ್ತೇನೆ. ಯೋಧ್ಯ ಮಾಡಿ ಹೋಗಬೇಕು ನೀನು. ಹಾಗಾದರೆ ನಾವೀರುವರು ಒಂದು ಪಂಥವನ್ನು ಮಾಡಿ ನೀನು ಮೊದಲು ನನಗೆ 3 ಪ್ರಹಾರಗಳನ್ನು ಕೊಡು. ಅದರಲ್ಲಿ ನಾನು ಬದುಕುಳಿದರೆ ನನ್ನದೊಂದೇ ಪ್ರಹಾರ. ಒಪ್ಪಿಗೆಯೇ? ನಿನದು 3 ಪೆಟ್ಟು, ನನ್ನದು 1 ಪೆಟ್ಟು. ಯುದ್ಧಕ್ಕೆ ಸಿದ್ಧರಾಗು. ವೀರ ಸಮರ್ಥ. ಇದು ಸಾಮಾನ್ಯವಾದ ಕೋತಿಯಲ್ಲ, ಮತ್ತೆರಡು ಪೆಟ್ಟು ಇರುವುದು, ಅದನ್ನು ಜಯಿಸುವೆನು. ಜಯ ರಾಮೇಶ್ವರ, ವೀರ ಸಮರ್ಥ. ಮತ್ತೊಂದು ಪೆಟ್ಟು ಇರುವುದು, ಅದನ್ನು ಭಾಗಿಸುವೆನು. ಜಯ ರಾಮೇಶ್ವರ, ವೀರ ಸಮರ್ಥ. ಆಂಜನೇಯ, ಈಗ ನನ್ನ ಸರದಿ. ಹೌದಮ್ಮ. ನನಗೂ ನಿನಗೂ ಯಾಕೆ ಗಲಾಟೆ? ಅಮ್ಮ, ಏನಾರು ಮಾಡಿ ಹೊಂದಾಣಿಕೆ ಮಾಡ್ಕೊಬಿಡೋದು. ಅಮ್ಮ, ತನ್ನ ಇಷ್ಟ ದೈವರನ್ನು ಪ್ರಾರ್ಥಿಸ್ಕೊಂಡು ಕುಳಿತುಕೊಳ್ತಾಯಿ. ಕೂತ್ಕೊಳ್ಳೇಬೇಕ? ಹೌದು. ಆಂಜನೇಯ. ಹೌದಮ್ಮ. ಆಂಜನೇಯ. ಹೌದಮ್ಮ. ನೋಡ್ಕೊಂಡು ನೋಡಿ. ಆಗಿದೆಯಮ್ಮ. ಬೆನ್ ಮೂಳೆ ಸ್ವಲ್ಪ ಸ್ಲೋಗವೆ, ವಾಡ್ಗಿಡ್ಬಿಟ್ಟು ನುಚ್ಚು ಮಾಡ್ಬಿಟ್ಟು. ಜಯ ಜಯ ಸಮರ್ಥ. ಆಂಜನೇಯ, ನಾನು ಹಿಂದಿಗೆ ಪುನೀತನಾದೆನು. ಇನ್ನು ರಾಮನಿಗೆ ಜಯವು, ರಾವಣಿಗೆ ಅಪಜಯವು. ನೀನು ನನ್ನನ್ನು ಸಮುದ್ರಕ್ಕೆ ತಳ್ಳಿ ನೀನಿನ್ನು ಒಳಗಡೆ ಹೋಗಬಹುದು. ರಾಮಚಂದ್ರ, ನಿನ್ನ ಕರುಣೆಯಿಂದ ಒದಗಿದ ಕಂಟಕವು ನಿವಾರಣೆ ಆಯಿತು. ನಾನೀಗಲೇ ಲಂಕಾನಗರವನ್ನು ಪ್ರವೇಶ ಮಾಡುವೆನು. ರಘುವೀರ ಸಮರ್ಥ. मन कतर मी तेरा में वो दो सीता मत
ಮಾತೆಯ ಕಾಂಬುವೆನೆ. ಮನ ಕಾತರನಿ ಕೆರಮಿ ಓದು ಸೀತಾ ಮಾತೆಯ ಕಾಂಬುವೆನ. ಸಾಧಿಸಿ ಬೇಧಿಸಿ ಶೋಧಿಸಿ ನಾನೀಗಲೇ, ಸಾಧಿಸಿ ಬೇಧಿಸಿ ಶೋಧಿಸಿ ನಾನೀಗಲೇ ಮನ ಕಾತರನಿ ಕೆರಮಿ ಓದು ಸೀತಾ ಮಾತೆಯ ಕಾಂಬುವೆನ. ನಿಂತು ಏನಿಂತು ಪೊಂದಿಗ ನಾಡಿಗನ ಮನ ಕಾತರನಿ ಕೆರಮಿ ಓದು ಸೀತಾ ಮಾತೆಯ ಕಾಂಬುವೆನ. ಈ ಪಟ್ಟಣಕ್ಕೆ ಬಂದು ನಾನಾ ದಿಗ್ಭಾಗಗಳನ್ನು ಹುಡುಕಿಯಲಾಗಿಯೂ ಸೀತಾಮಾತೆಯವರ ಸಂದರ್ಶನವಾಗಲಿಲ್ಲ. ಮಹಾಪಾರ್ಶ್ವ, ಇಂದ್ರಜಿತ್ತು, ಕುಂಭಕರ್ಣ ಮೊದಲಾದ ರಾಕ್ಷಸ ಬೌರಗಳಿಯಲ್ಲೂ ಸಹ ಸೀತಾಮಾತೆಯವರ ಸಂದರ್ಶನ ಆಗಲಿಲ್ಲ. ಇನ್ನುಳಿದಿರುವುದು ಆ ರಾವಣನಂತಪುರ ಮಾತ್ರ. ಅದನ್ನು ಶೋಧಿಸಿಯೇ ನೋಡುವೆನು. ಜಯ ಜಯ ರಘುವೀರ ಸಮರ್ಥ. ಇದೇ ಅಲ್ಲವೇ ನೀಚ ರಾವಣನಂತಪುರ. ಎಷ್ಟು ಅದ್ಭುತವಾಗಿರುವುದು, ಎಂಥ ಮನೋಹರ ದೃಶ್ಯಗಳು. ನಾನು ಹುಡುಕುತ್ತಾ ಈ ನೀಚನ ಶಯನಾಗೃಹಕ್ಕೆ ಬಂದೆನಲ್ಲ. ಇಲ್ಲಿ ಸಾವಿರಾರು ಸ್ತ್ರೀ ಪುರುಷರು ಮಧುಪಾನ ಮಸ್ತರಾಗಿ ಅಸ್ತವ್ಯಸ್ತರಾಗಿ ಮಲಗಿರುವರಲ್ಲ. ಸ್ತ್ರೀ ಪುರುಷರು ಮಲಗಿರುವುದನ್ನು ನೋಡಿದರೆ ಪಾಪವೆಂದು ವಿಧಿ ನೇಮವಿರುವುದು. ಸೀತಾ ಮಾತೆಯವರನ್ನು ಸ್ತ್ರೀಯರ ಮಧ್ಯದಲ್ಲದೆ ಪುರುಷರ ಮಧ್ಯದಲ್ಲಿ ಹುಡುಕಲಾದೀತೆ. ಕಂಡೆ, ಜನಕ ಸುತೆಯನ್ನು ಕಂಡೆನೋ ರಾಮ. ರಾಮಾನುಗ್ರಹದಿಂದ ನನ್ನ ಪ್ರಯತ್ನವು ಪೂರ್ಣವಾಯಿತು. ಕಂಡ ಮಾತೆಯನ್ನು ಜನಕ ಸುತೆಯನ್ನು ಕಂಡೆನೋ ರಾಮ. ಜನಕ ಸುತೆಯನ್ನು ಕಂಡೆನೋ. ಮೋಸವಾಯಿತು ರಾಮ, ಮೋಸವಾಯಿತು. ರಾಮ ಪತ್ನಿಯಾದ ಸೀತಾ ಮಾತೆಯು ಈ ನೀಚನೊಡನೆ ಮಲಗಿರುವುದೆಂದರೇನು ರಾಮ? ಮೋಸವಾಯಿತು ರಾಮ, ಮೋಸವಾಯಿತು. ಮೋಸಕಾರ್ಯ ಅದುದೇ ದುರ್ದೈವವೇ. ಅದುದೇ ದುರ್ದೈವವೇ. ರಾಮಚಂದ್ರ, ಮೋಸ ಕಾರ್ಯ ಅದುದೇ ದುರ್ದೈವವೇ. ಬಯಲು ಸುರಲಾರನಯ್ಯ ರಾಯಗಂತು ಪಾಳನೆ. ರಾಮಚಂದ್ರ, ಬಯಲು ಸುರಲಾರನಿದ ರಾಯಗಂತು ಪಾಳಲೆ. ದುರುಳನೇಕ ಶಯನಳಿಂದು. ರಾಮಚಂದ್ರ, ದುರುಳನೇಕ ಶಯನಳಿಂದು ಸಿಲುಕಿ ಹಳೆ. ಗುರುಗೀಕೆ ಸಿಲುಕಿ ಹಳೆ. ಕ್ರೂರತನವಾದಂತು ಸಹಿತೆ.
ಮಾರಹರನೆ ತೋರಿದ. ಕ್ರೂರತೆ ನವದೆಂದು ಸಹಿದೆ ಮಾರಹರನೆ ತೋರಿದ. ಹಾಯಿದೇನು ಮೋಸ ತೋರ್ಯ ರಾಮ ರಾಮ ರಾಮ. ರಾಮಚಂದ್ರ, ಈ ಪಾಪವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕಳಿಸಿದೆಯಾ ತಂದೆ? ಪತಿವ್ರತ ಶಿರೋಮಣಿಯಾದ ಜಗನ್ಮಾತೆಯಾದ ಸೀತಾದೇವಿಯು ಈ ನೀಚನೊಡನೆ ಮಲಗಿರುವುದೆಂದಿರೋ ರಾಮ, ಮೋಸವಾಯಿತು. ಏನು ಮಾಡಲಿ? ಲಂಡರಿಗೆ, ಭಂಡರಿಗೆ, ದಂಡರಿಗೆ ದಂಡನೆ ಸಾಧನವೆಂದು ಖಚಿತ ಪ್ರಮಾಣ ಇರುತ್ತದೆ. ಆದ್ದರಿಂದ ಹಿಂಡು ಹಿಂಡಾಗಿ ಬಿದ್ದಿರುವ ರಾಕ್ಷಸ ಮಂಡಗಳನ್ನು ಹರಿದು ಈ ಷಂಡರಿಗೆ ಮುಖಂಡನಾದ ಬಂಡರಾಮನ ಕುತ್ತಿಗೆಯನ್ನು ಕತ್ತರಿಸಿ ಮಾರಿ ಹೆಮ್ಮಾರಿಗೆ ಔತಣವನ್ನು ನೀಡಲೇ. ಹೇ ಮನಸ್ಸೇ, ಸ್ವಲ್ಪ ತಾಳು. ನಾನು ಬರುವಾಗೆ ಜಗದೊಡೆಯನಾದ ಶ್ರೀರಾಮಚಂದ್ರನು ಸೀತಾಮಾತೆಯ ಕುರಿತು ಕೆಲವು ಕುರುಗಳನ್ನು ಹೇಳಿದ್ದನು. ಈ ಮುದ್ದು ಕನ್ನಿಕೆ ಯಾರಾಗಿರಬಹುದು? ರಾಮಚಂದ್ರ, ದೇವಾ ರಾಮ, ಪದುಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದುಮರೇಖೆಗಳಿಲ್ಲ ಪಾದಗಳ ಮೇಲೆ, ಮಚ್ಚಲಾಂಚನವಿಲ್ಲ ಮುಂಗೈಯ ಮೇಲೆ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯಿಂದ. ಮಾತ ಇವಳಲ್ಲ ಪೂಜಾತೆ ಇವಳಲ್ಲ. ರಾಮ ರಾಮ ರಾಮ. ಏನಾದರೂ ಆಗಲೇ ಮಾತೆ ಇವಳಲ್ಲವೆಂದು ನಿರ್ಧಾರವಾಯಿತು. ಎಲ್ಲಿ ಹುಡುಕಲಿ ಮಾತೆಯನ್ನು, ಎಲ್ಲಿ ಹುಡುಕಲಿ ಮಾತೆಯನ್ನು? ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮ ಪತಿ ಸೀತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮ ಪತಿ ಸೀತೆಯ. ಒಡೆಯನವಧಿಯು ಮುಗಿದು ದಿಂದಿಗೆ, ಒಡೆಯನವಧಿಯು ಮುಗಿದು ದಿಂದಿಗೆ, ತಡೆಯನಸುವ ಈಗ ರಾಮ, ತಡೆಯನಸುವ ಈಗ ರಾಮ. ತಡೆಯ ಶೋಕವ ಜಡ ಜಗದಿಯ, ತಡೆಯ ಶೋಕವ ಜಡ ಜಗದಿಯ, ತಡೆಯ ಶೋಕವ ಜಡ ಜಗದಿಯ, ತಡೆಯ ಶೋಕವ ಜಡ ಜಗದಿಯ. ಬಡ ನಡುವೆ
ನಡುವಿನ ಬಾಲೆಯ ಬಡ ನಡುವಿನ ಬಾಲೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮ ಸೀತೆಯ 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 ಎಲ್ಲಿ ಹುಡುಕಿದರೂ ಸೀತಾ ಮಾತೆಯ ಸಂದರ್ಶನವಾಗುತ್ತಿಲ್ಲವಲ್ಲ. ಏನು ಮಾಡಲಿ ಏನು ಮಾಡಲಿ? ದೇವಿಯನ್ನು ಕಾಣನೆಂಬ ವಾರ್ತೆಯನ್ನು ಕೇಳುತ್ತಲೇ ಶ್ರೀರಾಮಚಂದ್ರನು ಹರಣವನ್ನು ಹೊಂದುವನು. ಆತನ ಛಾಯೆಯಂತಿರುವ ಲಕ್ಷ್ಮಣ ಸ್ವಾಮಿಯು ಶ್ರೀರಾಮನನ್ನೇ ಅನುಸರಿಸುವನು. ಮನುಜನಾತನಿಗೆ ಸಹಾಯ ಆಗಲಿಲ್ಲವಲ್ಲ ಎಂದು ಸುಗ್ರೀವರಾಜನು ಪರಿವಾರದೊಂದಿಗೆ ಪಂಚತ್ವವನ್ನು ಒಯ್ಯುವನು. ಈ ಘೋರ ಪ್ರಳಯವು ಅಯೋಧ್ಯೆಗೆ ತಿಳಿದಾಕ್ಷಣ ಮನುಕುಲವು ವಾನರ ಕುಲವು ಸಮೂಲವಾಗಿ ನಾಶ ಮಾಡುವುದು. ಏನು ಮಾಡಲಿ ಏನು ಮಾಡಲಿ? ನಾನೇ ಪ್ರಾಣತ್ಯಾಗ ಮಾಡಿಕೊಳ್ಳಲಿ? ಛೆ, ಜೀವಂ ಭದ್ರಾಣಿ ಪಶ್ಯಂತೆ. ಜೀವ ಹೊಂದಿದ್ದರೆ ಯಾವ ಕಾರ್ಯವನ್ನಾದರೂ ಸಾಧಿಸಬಹುದು. ನಾನೋರ್ವನೇ ವಿಫಲನಾಗಿ ಹಿಂತಿರುಗಿ ಇಷ್ಟೆಲ್ಲ ಅನರ್ಥ ಕಾರ್ಯಗಳಿಗೆ ಎಡೆ ಕೊಡಲಾರೆ. ಏನು ಮಾಡಲಿ ಏನು ಮಾಡಲಿ? ಹೀಗೆ ಮಾಡಿದರೆ ಹೇಗೆ? ಈ ಲಂಕಾನಗರವನ್ನೊಳಗೊಂಡ ತ್ರಿಕುಟಾಚಲಗಿರಿಯನ್ನೇ ನನ್ನ ಲಾಂಗೋನದಿಂದ ಬಂಧಿಸಿ ಸೆಳೆದೊಯ್ದು ಶ್ರೀರಾಮಚಂದ್ರನ ಮುಂದಿಡುವನು. ಆತನೇ ಸೀತಾಮಾತೆಯನ್ನು ಹುಡುಕಿಕೊಳ್ಳಿ. ಜಯ ಜಯ ರಘುವೀರ ಸಮರ್ಥ. ತ್ರಿಕೋಟಾಚಲ ಪರ್ವತವನ್ನು ಕೇಳಬೇಡ, ಅಶೋಕವನಕ್ಕೆ ಹೋಗು, ಮಾತೆಯವರ ದರ್ಶನವಾಗುತ್ತದೆ. ಅಶರೀರವಾಣಿ ಅಂತೆ. ನಾನು ಈಗಲೇ ಅಶೋಕವನಕ್ಕೆ ಹೋಗುವೆನು. ಜಯ ಜಯ ರಘುವೀರ ಸಮರ್ಥ. ಸಹಿತನೆ ಪರಿತಾಪದು ಪಟ್ಟಳವ ಬಾರೆ ತೀರೆ ತೋರೆ ಚೆಲುವೆ ಬಾರೆ ನೀರೆ ತೋರೆ ಚೆಲುವೆ ಸಹಿತನೆ ಪರಿತಾಪದು ಪಟ್ಟಳವ ರೂಪವಂತನ ನಾ ನೋಡುದಲ್ಲಿ ರೂಪವಂತನ ನಾ ನೋಡುದಲ್ಲಿ ಸಲಾಪವ ಪೊಂದಲು ತಾಪವೆಂತದು ಸಲಾಪವ ಪೊಂದಲು ತಾಪವೆಂತದು ಸಹಿಬನೆ ಪರಿದಾಪದು ಪಟ್ಟಳವ ರಾಗದ ಭೋಗದ ಸೊಬಗಿನ ಯಾರದ 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 ಹೂಗಳು ತಾಗಿದೆ ಮಾನಸಕ್ಕೆ ಹೂಗಳು ತಾಗಿದೆ ಮಾನಸಕ್ಕೆ ಪರಿತಾಪದು ಪಟ್ಟಳವ ಆನೆ ನೀರೆ ತೋರ ಚೆಲುವೆ ಬಾರೆ ನೀರೆ ತೋರ ಚೆಲುವೆ ಬಾರೆ ನೀರೆ ತೋರ ಚತುರೆ ಬಾರೆ ನೀರೆ ತೋರ ಚತುರೆ ಬಾರೆ ನೀರೆ ತೋರ ಚತುವೆ ಸಹಿಬನೆ
ಪರಿತಾಪದು ಪಟ್ಟಳವ್ವ ನೀವು ಪಟ್ಟಳವ್ವ ನೀವು ಪಟ್ಟಳವ್ವ. ಏನೀ ಮನಸ್ಸಿನ ಕಳವಳ? ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿ ಇದ್ದರು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಭೋಜನವನ್ನು ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸ ತೂಲಿಕ ತಲ್ಪದ ಹೊಡಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದೋ ಬಂಧನಕ್ಕೆ ಸಿಲುಕಿ ನೊಂದಂತಿದೆ ನನ್ನೀ ಮನ, ನೊಂದಂತಿದೆ ನನ್ನೀ ಮನ. ಇದಕ್ಕೆ ಕಾರಣ ಜಾನಕಿ. ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ದುಃಖ ತಪ್ತಳಾದ ಆಕೆಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಹರಿಯದವನಾಗಿದ್ದೇನೆ, ನನ್ನನ್ನು ನಾನೇ ಹರಿಯದವನಾಗಿದ್ದೇನೆ. ಅದಾವ ಪ್ರೀತಿ, ಅದಾವ ಮೋಹ, ಅದಾವ ಪ್ರೀತಿ ನನ್ನನ್ನೇ ದಹಿಸುತ್ತಿದೆ. ಈಗೇನು ಮಾಡಲಿ, ಈಗೇನು ಮಾಡಲಿ? ಆಕೆಯನ್ನು ಬಲತ್ಕರಿಸಲೇ? ಛೇಛೆ, ಎಂಥ ದುಷ್ಕೃತ್ಯ, ಎಂಥ ನೀಚ ಕೃತ್ಯ! ಸುಮ್ಮನಿರಲೇ ದಕ್ಕಲಾರಳು ಸೀತೆ. ಏನು ಮಾಡಲಿ, ಈಗೇನು ಮಾಡುವುದು? ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ದುಃಖ ತಪ್ತಳಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನದ ಕಾತರವನ್ನು ನಿವಾರಣೆ ಮಾಡಿಕೊಳ್ಳುತ್ತೇನೆ. ಕಾಂತ ಮಣಿಯಳ, ಕಾಂತ ಮಣಿಯಳ, ಕಾಂತ ಮಣಿಯಳ, ಕಾಂತ ಮಣಿಯಳ, ಕಾಮನ ರಗಿಳಿಯಳ ಎಂತೋ ನಾ ಬಣ್ಣಿಪೆ. ಕಾಂತ ಮಣಿಯಳ, ಕಾಂತ ಮಣಿಯಳ, ಕಾಮನ ರಗಿಳಿಯಳ ಎಂತೋ ನಾ ಬಣ್ಣಿಪೆ. ನಿಜ ಕಂಗಳೋ ತಾನೇನ ಭುಜಗವೇ ನೀಯೇ ಸಾಟಿಯೇ. ನಿಜ ಕಂಗಳೋ ತಾನೇನ ಭುಜಗವೇ ನೀಯೇ ಸಾಟಿಯೇ. ಅಜಯ ಮನಕೆ ಮಾರವ ಅಜಯ ಮನಕೆ ಮಾರನ. ಗಜದಲ್ಲಿ ಬನ್ನೊಡದೆ ಮದ ಗಜ ಗಮನೆಯ ಎಂತೋನ ಬಣ್ಣಿಪೆ. ಕಾಂತ ಮಣಿಯಳ, ಕಾಂತ ಮಣಿಯಳ, ಕಾಂತ ಮಣಿಯಳ, ಕಾಂತ ಮಣಿಯಳ, ಕಾಂತ ಮಣಿಯಳ, ಕಾಂತ ಮಣಿಯಳ, ಕಾಮರ ರಗಿಣಿಯಳ ಎಂತೋನ ಬಣ್ಣಿಪೆ, ಬಣ್ಣಿಪೆ, ಬಣ್ಣಿಪೆ. ತನು ಕಲೆತಂತೆ ಮನಸ್ಸಿನ ಚಿಂತೆ, ತನು ಕಲೆತಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ. ಎಲ್ಲೆಡೆ ಹರಡಿದೆ ಗಾಢಾಂಧಕಾರ. ಮನಸ್ಸಿನ ಚಿಂತೆ ತನು ಕಲೆತಂತೆ. ರಾಮ
ಲಂಕಾವಾಸಿನಿ ದುಃಖ ಭಾಗಿನಿ ಲಂಕಾವಾಸಿನಿ ದುಃಖ ಭಾಗಿನಿ ತೊಳಲು ತಲಿರುವೆ ಮನದಿ ನಿರಂತರ ರಾಮ ರಾಮ ತೊಳಲು ತಲಿರುವೆ ಮನದಿ ನಿರಂತರ ಬಯಸಿದಿನ ಹೊನ್ನ ಹರಿಣವ ಬಯಸಿದಿನ ಹೊನ್ನ ಹರಿಣವ ಪಡೆದನೆ ಹಾವಿದು ಘೋರ ದುರಂತ ರಾಮಚಂದ್ರ ಪಡೆದನೆ ಹಾವಿಧಿ ಘೋರ ದುರಂತ ಮನಸ್ಸಿನ ಚಿಂತೆ ತನು ಕಲೆ ತಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನು ಕಲೆ ತಂತೆ ರಾಮ ರಾಮಚಂದ್ರ, ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿರುವುದು ನಿಮಗಿನ್ನೂ ತಿಳಿದಿಲ್ಲವೇ? ಇನ್ನೆಷ್ಟು ದಿನ ನಾನು ಈ ಪಾಪಿಯ ಬಂಧನದಲ್ಲಿರಬೇಕು? ಇಲ್ಲಿರುವ ರಕ್ಕಸಿಯರಾದರು ಲೋಕ ವಿರೋಧವಾದ ಮಾತುಗಳನ್ನಾಡಿ ನನ್ನನ್ನು ಕ್ಷಣ ಕ್ಷಣಕ್ಕೂ ಹಿಂಸಿಸುತ್ತಿರುವರು. ನಾನಿದನ್ನು ಸಹಿಸಲಾರೆ ಪ್ರಭು. ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯವನ್ನು ಬೇಗನೆ ನನಗೆ ಕರುಣಿಸು ದೇವ, ಬೇಗನೆ ನನಗೆ ಕರುಣಿಸು. ರಾಜಾದಿರಾಜ ಧನಕಂಠ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ಆಗಮಿಸುತ್ತಿರುವರು. ಅವಶ್ಯ ಮಕರಾಕ್ಷ ಮಹಾಪ್ರಭು. ಮಕರಾಕ್ಷ, ನಾನು ಹೇಳುವ ತನಕ ನೀವು ಹಾಪಾಸ್ಪದಲ್ಲಿ. ಅಪ್ಪಣೆ ಮಹಾಪ್ರಭು. ಹಾ ಹಾ, ಏನು ರೂಪು, ಏನು ಲಾವಣ್ಯ! ಈಕೆಯನ್ನು ಸೇರದ ಪುರುಷನ ಜನ್ಮವು ವ್ಯರ್ಥವಲ್ಲವೇ? ಜಾನಕಿ, ಸಿಂಗಾರ ಸಂಭ್ರಮವ ಮಾನಕಾನಂದ ಸಂಪದವ, ಶೃಂಗಾರ ಸಂಭ್ರಮವ ಮಾನಕಾನಂದ ಸಂಪದವ, ಬಲಿಸಾರೆ ಸವಿನೀಯ ಸುಮನೀಯುವ, ಬಲಿಸಾರೆ ಸವಿನೀಯ ಸುಮನೀಯುವ, ಸುಂದರ ಸಂಭ್ರಮವ, ಜಾನಕಿ ಮೋಹನ ರಾಣಿ ಸುಹಾಸಿನಿ ರಮಣಿ ಅನ್ನಪ್ರಸಾದವನ್ನೆಲ್ಲರೂ ಸೀತಾ 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 ಮೋಹನ ರಾಣಿ ಸುವಾಸಿನಿ
ಪಲ್ಲವ ಪಾಣಿ ಸುಮಧುರವಾಣಿ ಪಲ್ಲವ ಪಾಣಿ ದೊರೆತೆ ನೀನೀಗ ಕವಿತೆ ಬಾಬೇಗ ದೊರೆತೆ ನೀನೀಗ ಕವಿತೆ ಬಾಬೇಗ ಮೋಹದ ಮೃದುಮಯ ಸುಮರಾಣಿ ಮೋಹದ ಮೃದುಮಯ ಸುಮರಾಣಿ ಶೃಂಗಾರ ಸಂಭ್ರಮವ ಮಾನಕಾನಂದ ಸಂಪದವ ಬಳಿ ಸಾರೆ ಸವಿನೀಯ ಸುಮನೀಯುವ ಬಳಿವಾರೆ ಸವಿನೀಯ ಸುಮನೀಯುವ ಶೃಂಗಾರ ಸಂಭ್ರಮವ 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 ಜಾನಕಿ ಬಹುದಿನಗಳಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರೈಸು ಬಾ ನನ್ನ ಪಟ್ಟಧರಿಸಿಯಾಗು ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು ನನ್ನ ಪಟ್ಟಧರಿಸಿಯೂ ಸಹ ನಿನ್ನ ಸೇವೆಯನ್ನು ಮಾಡುವಳು ಹೆಚ್ಚೇನು ಚಕ್ರವರ್ತಿ ಸಾರ್ವಭೌಮನಾದ ನಾನೂ ನಿನ್ನ ದಾಸನಾಗುವೆ ರಾಮಚಂದ್ರ ಛೀ, ಈ ದುರನ ದುರಾಲಾಪಗಳ ಕಿವಿಗೊಟ್ಟದು ಹೇಗೆ ತಾನೇ ನಾನು ಜೀವಿಸಿರಲಿ? ಈ ದುರಾತ್ಮನ ಈ ನುಡಿಗಳನ್ನು ಕೇಳಿ ಅದು ಹೇಗೆ ತಾನೇ ನಾನು ಜೀವಿಸಲು ಸಾಧ್ಯ? ರಾಮಚಂದ್ರ ಛೀ ಪಾಪಾತ್ಮನೆ, ಇಂತಹ ಮಾತುಗಳನ್ನಾಡಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ಜಾನಕಿ, ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ಬಾ ನನ್ನ ಪಟ್ಟದರ್ಶಿಯಾಗು ಬಾ. ಪಾಪಾತ್ಮನೆ, ಶ್ರೀರಾಮಚಂದ್ರನ ಪಾದ ಧೂಳಿಗೂ ಸಮಾನನಲ್ಲದ ನೀನು ಆತನನ್ನು ವಂಚಿಸಿ ನನ್ನನ್ನು ಇಲ್ಲಿಗೆ ಕರೆತಂದಿರುವೆಯಲ್ಲ. ಈ ಸಮಾಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದದ್ದಾದರೆ ಏನಿನ್ನ ಉದರವನ್ನೇ ಸೀಳಿ ಬಿಡುವೆ. ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ಗೆಲ್ಲುವನೆ ನಿಲ್ಲುವನೆ. ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ಗೆಲ್ಲುವನೆ ನಿಲ್ಲುವನೆ. ಹಿಡಿದು ಬಡಿದು ನಾನು ಕಡಿಮೆ ನೀಗಲೇ ಒಡನೆ ಹೋಗಿ ನಾವು ಸಡಗರದಿಂದ ಹಿಡಿದು ಬಡಿದು ನಾವು ಕಡಿಮೆ ನೀಗಲೇ ಒಡನೆ ಹೋಗಿ ನಾವು ಸಡಗರದಿಂದ ಗಡಗಡೆ ನಡುಗಿಸಿ ಬೆಳಗನ್ನು ಅಡಗಿಸುವೆ. ಗಡಗಡೆ ನಡುಗಿಸಿ ಬೆಳಗನ್ನು ಅಡಗಿಸುವೆ. ಕಾಡಿಯಲ್ಲಿ ಹೇಳಿ ರಾಮನು ಗೆಲ್ಲುವನೆ ಗೆಲ್ಲುವನೆ ನಿಲ್ಲುವನೆ. ಜಾನಕಿ, ಆ ಹೇಳಿದಾದ ರಾಮನು ಈ ವಿಷಯ ತಿಳಿದರು ಆ ಶತಯೋಜನ ವಿಸ್ತಾರವಾದ ಸಾಗರವನ್ನು ದಾಟಿ ಇಲ್ಲಿಗೆ ಬರತಕ್ಕವನಲ್ಲ. ಇಲ್ಲಿ ಈ ಅಶೋಕವನದಲ್ಲಿ ನಿನಗೆ ಸಹಾಯ ಮಾಡುವವರು ಯಾರು ಇಲ್ಲ. ಏ ಪಾಪಾತ್ಮನೆ, ಬೆಂಕಿಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ಬಂದಂತೆ ನೀನು ನನ್ನನ್ನು ಕರೆತಂದಿರುವೆ. ನೀನು ನನ್ನನ್ನು ಇಲ್ಲಿಗೆ ಕರೆತಂದಿರುವುದು ನಿನ್ನ ಮೃತ್ಯು ದೇವತೆಯನ್ನು ನೀನೇ ಆಹ್ವಾನಿಸಿದಂತೆಯೇ ಸರಿ. ಅದಕ್ಕಾಗಿ ಹೇಳುತ್ತಿರುವೆನು, ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ನಿನ್ನೊಂದಿಗೆ ಇಡೀ ನಿನ್ನ ರಾಕ್ಷಸ ಕುಲವನ್ನೇ ಉದ್ಧಾರ ಮಾಡಿಕೋ. ಸಾಕು ಮಾಡು ನಿನ್ನ ಈ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕವೇ ಅಚ್ಚರಿ ಪಡುವುದು. ಇಂತಹ ನಾನು ಆ ನಿನ್ನ ರಾಮನಿಗೆ ಎದರತಕ್ಕವನಲ್ಲ. ನಿನ್ನನ್ನು ರಕ್ಷಿಸುವರು ಈ ಅಶೋಕವನದಲ್ಲಿ ಯಾರೂ ಇಲ್ಲ. ನೀನಾಗೆ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಾನಾಗೆ ಬಲ ಕಲಿಸಬೇಕಾಗುವುದು. ಎಚ್ಚರವಾಗಿ ಭೂಕಂಪ ಜಲಸ್ವಾಸಿಗಳೇ, ಹೇ ತಾಯಿ ಭೂಮಾತೆ, ಈ ಪಾಪಿಯು ನನ್ನನ್ನು ಸ್ಪರ್ಶ ಮಾಡುವುದಂತೆ. ಅಷ್ಟರಲ್ಲಿ ಈ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ಈ ನಿನ್ನ ಭಾಗಿನ ಪುತ್ರಿಯನ್ನು ನಿನ್ನಲ್ಲೇ ಧರಿಸಿಕೋ ತಾಯಿ, ನಿನ್ನಲ್ಲೇ ಧರಿಸಿಕೋ. ಬಲೆ
ಬಲೆ ಜಾನಕಿ ಬಲೆ. ಸೇವಿಪೆ ಬಂದಿರ್ಪೆನೆ ನಿನ್ನ ಸೇವಿಪೆ ಬಂದಿರ್ಪೆನೆ ರಾಜೀವಲೋಚನೆ ನಿನ್ನನುರಾಗವ ಸಕಲ ವಸ್ತ್ರಾಭರಣಗಳ ತಂದಿರುವೆ ಸಕಲ ವಸ್ತ್ರಾಭರಣಗಳ ಸಕಲ ವಸ್ತ್ರಾಭರಣಗಳ ತಂದಿರುವೆ ಎನ್ನೊಳು ವನ ಕೊಡು ನೀ ಸೀತಾ ಸೊಗಸಿನ ಮಣಿ ಸೊಬಗಿನ ಗಣಿ ಸೊಗಸಿನ ಮಣಿ ಸೊಬಗಿನ ಮಣಿ ಮುದಬತ್ತೋರೆ ಮುದದಿ ನೀರೇ ಮುಗಬತ್ತೋರೆ ಮುದದಿ ನೀರೇ ಬಗೆಯಂತು ಬಹುವಿಧಗಳು ಬಗೆಯೊಳಿಂತು ಬಹುವಿಧಗಳು ಬಗೆಯೊಳಿಂತು ಬಹುವಿಧಗಳು ಬಗೆಯೊಳಿಂತು ಬಹುವಿಧಗಳು ದುಗುಡವೇತಕ್ಕೆ ನಿನಗೆ ದುಗುಡವೇ ನಿನಗೆ ಮೃಗಲೋಚನೆ ಮಿಗೆ ಯೋಚನೆ ಯಗಲೆ ತರಿಸು ಗುಣಾಕರಿ ಮೃಗಲೋಚನೆ ಮಿಗೆ ಯೋಚನೆ ಯಗಲೆಂಚರಿಸು ಗುಣಾಕರಿ ನಗು ನಗು ತಿಲ್ಲಿಗೆ ಬಾರೆ 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 ಸಮ ಬಂಧುವೆ ಮೃಗುದಳ ಮುಖಿ ಸಮ ಬಂಧುವೆ ಮೃಗುದಳ ಮುಖಿ ಮುದ್ರಾಡುವೆ ಬಾ ಮೋಹನೆ ಮುದ್ದ ಮುದ ದಳ ನಯನೆ ಮುದ್ದಾಡುವೆ ಬಾ ಮೋಹನೆ ಮುದ್ದ ಮುದ ದಳ ನಯನೆ ಜಾನಕಿ ಮದ್ದಾನೆಯ ಬಡ ನಡುವಿನಿನ್ ಮದ್ದಾನೆಯ ಬಡ ನಡುವಿನಿನ್ ಮದ್ದಾನೆಯ ಬಡ ನಡುಗಿ ಬೆದ್ದ ಬೆರಳಾಗಿ ಬಾರೆಲೆ ಧರಳಾಗಿ ಬಾರೆಲೆ ಮುದ್ದ ಪೂಜ ದಳ ನಯನೆ ಮುದ್ದಾಡುವೆ ಬಾ ಮೋಹನೆ ಮುದ್ದ ಮುದ
ದಳ ನಯನೆ ದಳ ನಯನೆ ದಳ ನಯನೆ ಜಾನಕಿ, ನಯವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಾನಾಗಿ ಬಲತ್ಕರಿಸಬೇಕಾಗುವುದು ಎಚ್ಚರಿಕೆ. ಪಾಪಾತ್ಮನೆ, ಅಂದು ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನ ನೀನು. ನಾನು ಅಸಮರ್ಥನೆ? ಕೇಳಲಾರೆ, ಸಹಿಸಲಾರೆ. ಜಾನಕಿ, ಪ್ರಾಣೇಶ್ವರ, ಇದೇನಿದು? ವೀರಾದಿ ವೀರರು, ಶೂರಾದಿ ಶೂರರು ಆದ ತಾವು ಒಬ್ಬ ಅಬಲೆಯನ್ನು ಬಲತ್ಕರಿಸಲು ಪ್ರಯತ್ನಿಸುವುದು ವೇದವತಿಯ ಶಾಪವನ್ನು ಮರಿತಿರ ಸ್ವಾಮಿ. ನೀನೇತಕ್ಕೆ ಇಲ್ಲಿಗೆ ಬಂದೆ? ತಾವು ಎಲ್ಲಿರುವಿರೋ ನಾನು ಅಲ್ಲೇ ಇರುವೆನು. ನೀವು ಸೀತೆಯನ್ನು ಅಪಹರಿಸಿಕೊಂಡು ಬಂದಂತೆ ನನ್ನನ್ನು ಯಾರಾದರೂ ಅಪಹರಿಸಿಕೊಂಡು ಹೋದರೆ? ಚಂತ ಹಠವಾದಿಯೇ ನೀವು. ಸೀತಾ ಸ್ವಯಂವರದಲ್ಲಿ ರಾವಣನು ಶಿವಧನುಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಸಾರಿ ತಲೆಬಾಗಿದೆನು. ನನ್ನ ತಂಗಿಯಾದ ಶೂರ್ಪನಖಿಗೆ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನ ಮಾಡಿ ನನ್ನ ಎದುರಿಗೆ ಬಂದು ನಿಂತಾಗ ಮತ್ತೊಂದು ಸಾರಿ ತಲೆಬಾಗಿದೆನು. ಇವೆರಡರ ಜಾನಕಿಯನ್ನು ಅಪಹರಿಸಿ ತಂದು ಇವೆರಡರ ಪ್ರತಿಶೋಧವಾಯಿತೆಂದು ತೃಪ್ತನಾದೆ. ಆದರೆ ಈ ನಿನ್ನ ವರ್ತನೆಯಿಂದ ಅವೆಲ್ಲವೂ ಭಗ್ನವಾಗಿ ಹೋಯಿತು. ನಿಮ್ಮ ಆಸೆಗಳೆಲ್ಲವೂ ನಾಶವಾಗಿ ಹೋಗಲಿ. ಅವು ನಾಶವಾಗುವುದು ನನ್ನ ದೇಹದಂತ್ಯದೊಡನೆ. ನೀನಿನ್ನು ನಡೆ ಅಂತಃಪುರಕ್ಕೆ. ಪ್ರಾಣೇಶ್ವರ, ಜಾನಕಿ, ನಿನಗೆ ಇನ್ನು 1 ಮಾಸದ ಅವಧಿಯನ್ನು ಕೊಟ್ಟಿದ್ದೇನೆ. ಅಷ್ಟರೊಳಗೆ ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ದಿಕ್ಕುಗಳಿಗೂ ಹಂಚು ಬೀಳುತ್ತೇನೆ. ಎಚ್ಚರಿಕೆ. ರಾಮಚಂದ್ರ, ಈಗ ನಾನೇನು ಮಾಡಲಿ? ಈ ರಾಕ್ಷಸರ ಮಧ್ಯೆ ಬಾಳಲೆ? ಇಲ್ಲ ಇಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ರಾಮ
ದುಡುಕದಿರೋ ತಾಯೇ ತಡೆ ತಡೆ ಅಕೃತ್ಯಮಿದಂ ದುಡುಕದಿರೋ ತಾಯೇ ಸಗದಳಿರ್ಪರಾಮಂ ಕೆಡುಕ ದಶಾನನ ಶಿರ ಮುಡಿದಿರುವ ಕೆಡುಕ ದಶಾನನ ಶಿರ ಮುಡಿದಿರುವ ಕ್ಷಿಪ್ರದೋಳ್ ಬಂದು ಅನುಜ ಲಕ್ಷ್ಮಣ ಸಹಿತ ಮಾತೆ 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 ಈ ಅಕೃತ್ಯವನ್ನು ನಿಲ್ಲಿಸು. ಶ್ರೀರಾಮನು ಅನುಜ ಲಕ್ಷ್ಮಣನೊಂದಿಗೆ ಕ್ಷೇಮದಿಂದಿರುವನಮ್ಮ. ಇದೇನಿದು? ಈ ಅದ್ಭುತವಾದ ಕಪ್ಪಿ ಆದ್ರೆ ಯಾವುದು? ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿರುವೆನು. ಸ್ವಪ್ನದಲ್ಲಿ ಕಪ್ಪಿಗಳನ್ನು ಕಂಡರೆ ಅಮಂಗಲವೆಂದು ನುಡಿಯವರಲ್ಲ ರಾಮಚಂದ್ರ. ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ. ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಬೃಂದಾರಕ ಸುಮಾನಿದೆ. ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಬೃಂದಾರಕ ಸುಮಾನಿದೆ. ನೆನೆಸದಿರೆಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ಕುಂದ ನೆನೆಸದಿರೆಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ಚಂದರಿಯಲು ಬಂದ ಸೇವಕನೆಂದು ತಿಳಿಯರವಿಂದ ಲೇಖನ ಚಂದರಿಯಲು ಬಂದ ಸೇವಕನೆಂದು ತಿಳಿಯರವಿಂದಲೇ ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಸುಂದರಕ ಸುಮಾನಿತೆ. ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಸುಂದರಕ ಸುಮಾನಿತೆ. ಅಮ್ಮ, ನಾನು ರಾಕ್ಷಸನಲ್ಲಮ್ಮ. ಜನಸ್ಥಾನದಿಂದ ಪಾಪಿಯಾದ ರಾವಣನು ಅಪಹರಿಸಲ್ಪಟ್ಟ ಶ್ರೀರಾಮನ ಪತ್ನಿ ಸೀತಾ ಮಾತೆಯವರು ತಾವಾಗಿದ್ದರೆ ತಮ್ಮೊಡನೆ ಕೆಲವು ಗೌಪ್ಯವಾದ ವಿಚಾರವನ್ನು ಮಾತನಾಡಬೇಕಾಗಿರುವುದು. ಆದ್ದರಿಂದ ದಯಮಾಡಿ ಈ ರಾಕ್ಷಸಾಂಗನ ಮಧ್ಯದಲ್ಲಿ ಮಲಿನಾಂಬರವನ್ನಿಟ್ಟು ಬಾರಿ ಬಾರಿಗೂ ದುಃಖಿಸುತ್ತಿರುವ ತಾವು ಶ್ರೀರಾಮನ ಪತ್ನಿ ಸೀತಾದೇವಿಯವರೇ. ಇದೇನಿದು? ಈತನ ಈ ನೈವೇನ್ಯಗಳನ್ನು ನೋಡಿದರು ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಆದರೂ ನನ್ನ ಕ್ಷೇಮ ಸಮಾಚಾರವನ್ನು ಕೇಳುತ್ತಾನಂದ ಮೇಲೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯವಲ್ಲವೇ? ಅಯ್ಯ ಜನಕಂ ಧರಣಿ ವರಜನಕಂ ದಶರಥ
ನಿನ್ನ ಮಾತಿನಂತೆ ಆ ರಾವಣನಿಂದ ಅಪಹೃತಳಾದ ಆ ನಿರ್ಭಾಗ್ಯ ಸೀತೆಯು ನಾನೇ. ಅದಿರಲಿ, ನೀನು ಯಾರು? ಅಮ್ಮ, ನನ್ನ ಕ್ಷೇಮ ಸಮಾಚಾರವನ್ನು ಕೇಳಲು ಕಾರಣವೇನು? ಅಮ್ಮ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಈಶ್ವರ ಪ್ರಣೀತ ವಾಯುದೇವರವರ ಪ್ರಸಾದದಿಂದ ಜನಿಸಿದ ನನ್ನನ್ನು ವಾಯುಪುತ್ರ, ಹನುಮಂತ, ಮಾರುತಿ ಎಂದು ಕರೆಯುವರು. ಶ್ರೀರಾಮನ ಕಾರ್ಯಕ್ಕಾಗಿ ಸುಗ್ರೀವರಾಜರಿಂದ ಆಜ್ಞಾಪಿಸಲ್ಪಟ್ಟು ನಿಮ್ಮನ್ನು ಹುಡುಕಲು ಬಂದ ರಾವಸೇವಕರಲ್ಲಿ ನಾನು ಕೂಡ ಒಬ್ಬನಮ್ಮ. ಅಯ್ಯ ಅಮ್ಮ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ಅದರಲ್ಲಿ ನನ್ನ ಸ್ವಾಮಿ ಏನೋ ನರನು, ನೀನೇನೋ ವಾನರನು. ನರನಿಗೂ ವಾನರನಿಗೂ ಸಖ್ಯವಾದ ಬಗೆ ಹೇಗೆ? ಅಮ್ಮ, ತಮ್ಮ ಅಪಹರಣವಾದ ನಂತರ ನಿಮ್ಮನ್ನು ಹುಡುಕುತ್ತಾ ಶ್ರೀರಾಮಚಂದ್ರರು ಬರುತ್ತಿರುವಾಗ ನಾನು ಅವರನ್ನು ಕಂಡು ಸುಗ್ರೀವರಾಜನೊಂದಿಗೆ ಸಖ್ಯವನ್ನು ಮಾಡಿಸಿದೆನು. ಶ್ರೀರಾವಣನು ನಿಮ್ಮನ್ನು ಅಪಹರಿಸಿದಂತೆ ಸುಗ್ರೀವನ ಅಣ್ಣನಾದ ವಾಲಿಯು ಸುಗ್ರೀವರ ಪತ್ನಿಯನ್ನು ಅಪಹರಿಸಿದನು. ಆದ ಕಾರಣ ಶ್ರೀರಾಮಚಂದ್ರನಿಂದ ವಾಲಿಯ ವಧೆಯಾಯಿತು. ಸುಗ್ರೀವರಾಜನು ಕಿಷ್ಕಿಂಧೆಯ ರಾಜನಾದರು. ಇದರಿಂದ ಉಪಕೃತನಾದ ಸುಗ್ರೀವರಾಜನು ತಮ್ಮ ಅನ್ವೇಷಣೆಗಾಗಿ ಸರ್ವ ದಿಕ್ಕುಗಳಿಗೂ ಕಪಿನಾಯಕರನ್ನು ಕಳಿಸಿದನು. ಅದರಂತೆ ನಿಮ್ಮನ್ನು ಹುಡುಕಲು ದಕ್ಷಿಣ ತೀರಕ್ಕೆ ಬಂದವರಲ್ಲಿ ನಾನು ಕೂಡ ಒಬ್ಬನಮ್ಮ. ಹೀಗೆ ನಮಗೂ ನಿಮ್ಮ ನಾಥನಿಗೂ ಸಖ್ಯವಾಯಿತಮ್ಮ. ಹಾಗಾದ್ರೆ ನನ್ನ ರಾಮ ಲಕ್ಷ್ಮಣರು ಕ್ಷೇಮದಿಂದ ಇರುವರೆ ಮಾರುತಿ? ಅಮ್ಮ, ಕ್ಷೇಮದಿಂದ ವಿಹರತಾಯೇ ರಾಮನ ವಿಕುಲ ಸೋಮ ಪ್ರತಾಪ. ಕ್ಷೇಮದಿಂದ ವಿಹರತಾಯೇ ರಾಮನ ವಿಕುಲ ಸೋಮ ಪ್ರತಾಪ. ಶ್ರೀರಾದಿಯಲ್ಲಿ ಪವಡಿಸಿರ್ಪ, ಶ್ರೀರಾದಿಯಲ್ಲಿ ಪವಡಿಸಿರ್ಪ, ದೇವತೆಗಳ ಭಿನ್ನ ಪವನ ಕೇಳು, ದೇವತೆಗಳ ಭಿನ್ನ ಪವನ ಕೇಳು, ಭೂಮಿಯ ಭಾರವ ಬರುವೆನು ಎನ್ನುತ್ತ, ಭೂಮಿ ಭಾರವ ಹೊರುವೆನು ಎನ್ನುತ್ತ, ಬೇಡ ದಶರಥ ಕುವರನ್ನು ತಾನು, ಬೇಡ ದಶರಥ ಕುವರನ್ನು ತಾನು, ಕ್ಷೇಮದಿಂದ ವಿಹರುತ್ತಾಯೇ ರಾಮರ ವಿಕುಲ ಸೋಮ ಪ್ರತಾಪ. ಕ್ಷೇಮದಿಂದ ಶ್ರೀರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರಮ್ಮ. ಹಾಗಾದ್ರೆ ನೀನು ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲಿಯ ಮಾರುತಿ? ಅಮ್ಮ, ತಕ್ಕ ಮಟ್ಟಿಗೆ ತಿಳಿಸುವನು ತಾಯಿ. ದಶರಥ ನೃಪಾಲಂಗೆ ಹಿರಿತನು ಜತನಾಗೆ ವಿಖ್ಯಾತ ಮುನಿವರಗೆ ಪ್ರಿಯ ಶಿಷ್ಯ ತಾನಾಗೆ. ಅನುಜ ಲಕ್ಷ್ಮಣನೊಳಗೊಂಡು ಕಾನನಕ್ಕೆ ಐತಂದು ವಿಕಟದನು ಜರ ಕೊಂಡು. ಅಮ್ಮ, ತೊರೆದನ ಹಲ್ಲೆಯನಂದು ರಾಮ ಮಿಥಿಲೆಯೋ ಪುರಮಟ್ಟ ಶಿವಧನುವ ಮುರಿದಿತ್ತು, ಮೈತಿಲಿಗೆ ಕರೆಯ ಕೊಟ್ಟು ಪರಶು ಗರ್ವವನ ಸುತ್ತ ನನ್ನ ರಾಮನಮ್ಮ ರಾಮ
ರಾಮ ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯಲ್ಲಿ ನೆಲೆಸಿಹ ನಮ್ಮ ರಾಮ ರಾಮ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ತನು ಬಳಲಿ ತಲ್ಲಣಿಸಿಹ ನಮ್ಮ ರಾಮ ರಾಮ ಸುಗ್ರೀವ ಸಕನಾಗೆ ಸುಗ್ರೀವ ಸಕನಾಗೆ ಹನುಮ ಕಿಂಕರನಾಗೆ ಹಾಗಾದ್ರೆ ಇನ್ನು ಆಶ್ರಮ ಧರ್ಮವ್ಯಾವುದು ಮಾರುತಿ? ಅಮ್ಮ ಅಮ್ಮ ರಮಣೀಯವಾದ ಪ್ರಥಮಾಶ್ರಮ ಅಂದರೆ ಬ್ರಹ್ಮಚರ್ಯಾಶ್ರಮದಲ್ಲಿರುವೆನು ತಾಯಿ. ಹಾಗಾದ್ರೆ ಶತಯೋಜನೆ ವಿಸ್ತೀರ್ಣವುಳ್ಳ ಶರಧಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ಆನಿನ ರೂಪವನ್ನು ನಾನು ನೋಡಬಹುದೇ ಮಾರುತಿ? ಅಮ್ಮ ಬೇಡ ತಾಯಿ, ಭಯಪಡುವಿರಮ್ಮ. ಇದೇನಿದು? ಶ್ರೀರಾಮಚಂದ್ರನ ಧರ್ಮಪತ್ನಿಯಲ್ಲವೇ ನಾನು. ನನಗೆ ಈ ಭಯವೆಂದರೇನು? ಇಲ್ಲಿ ಆನಿನ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಬಾರ್ದೆ. ಹಾಗಿದ್ರೆ ಆಗಲ್ಲಮ್ಮ. ಮಾರುತಿ, ನೀರಿನ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತಮೂರ್ತಿಯನ್ನು ಧಾರಣೆ ಮಾಡು ಮಾರುತಿ, ಶಾಂತಮೂರ್ತಿಯನ್ನು ಧಾರಣೆ ಮಾಡು. ಇದೋ ತಾಯಿ, ಸೂಕ್ಷ್ಮ ರೂಪದಿಂದ ಬಂದಿದ್ದೇನೆ, ಭಯಪಡದಿರಿ. ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತಿ ಮಾರುತಿ? ಅಮ್ಮ, ದಿನಮಣಿಯಾದ ಸೂರ್ಯನು, ದಿವಿಜೇಂದ್ರನಾದ ಇಂದ್ರನು ನನ್ನ ವಿದ್ಯಾಗುರುಗಳಮ್ಮ. ಅವರಿಂದ ಈ ವಿದ್ಯೆಗಳನ್ನು ಕಲಿತಿನಮ್ಮ. ಹೌದೇ? ಹಾಗಾದ್ರೆ ನೀನು ನನ್ನ ಸ್ವಾಮಿಯ ರೂಪ ಲಾವಣ್ಯ ಗುಣಗಾಂಭೀರ್ಯಗಳನ್ನು ವರ್ಣಿಸಿ ಹೇಳಬಲ್ಲಿಯ ಮಾರುತಿ? ಅಮ್ಮ, ಸಹಸ್ರ ಪದಿಯುಳ್ಳ ಆದಿಶೇಷನಿಂದಲೂ ಅಸದಳವಾಗಿರುವಾಗ ನಾ ಮರ್ಕಟನೇನ ಮನ್ನಿಸಲು ತಾಯಿ. ಆದಷ್ಟು ತಕ್ಕ ಮಟ್ಟಿಗೆ ಬಣ್ಣಿಸುವನಮ್ಮ. ಹಾಗೆ ಆಗುತ್ತೆ. ರಾಮನ ಶುಭ ಲಕ್ಷಣಗಳ ಸಮುದ್ರಿಕಾ ಶಾಸ್ತ್ರದಲ್ಲೇ ಹೇಳಲು ಸಾಲದು ಮಾತೆ. ಈ ಭೂಮಿಯ ಬದವರ ಸದಳ ನಾ ಮರ್ಕಟನೆ ನಬಲ ನಮ್ಮ ಗೆಣಸಲು ಮಾತೆ. ಮಾತೆ 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 ಮಾತೆ. ರಾಮನು ಎಂಥ ಚಲುವನೆ ಅಮ್ಮಯ್ಯ.
ಅಮ್ಮಯ್ಯ ಶ್ರೀರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಅಮ್ಮ ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ ಸಮಗಾನ ಪ್ರೇಮ ನಿರುಪಮ 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 ರಾಮ ರವಿಕುಲ ಸೋಮರಮ್ಮ ರಾಮ ರವಿಕುಲ ಸೋಮರಮ್ಮ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ ನೀಲಮಣಿಗಳ ಸಾಲ ಕುಂತಳ 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 ಪಾಲ ನೋಡಲು ಬಾಲಚಂದ್ರನು ಪಾಲ ನೋಡಲು ಬಾಲಚಂದ್ರನು ಪಾಲು ತಿರುವುದು ಬಾಳಭೋಗ ಪಾಲು ತಿರುವುದು ಬಾಳಭೋಗ ವಿಶಾಲ ವೃಕ್ಷವು ಕಮಲಾಕ್ಷಿ ವಿಶಾಲ ವೃಕ್ಷವು ಕಮಲಾಕ್ಷಿ ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ 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 ಹಾಗಾದ್ರೆ ಲಕ್ಷ್ಮಣನನ್ನು ವರ್ಣಿಸಿ ಹೇಳಬಲ್ಲಿಯ ಅಮ್ಮ ಮೈ ಚಿನ್ನವನ್ನು ಪೋಲುವ ಲಕ್ಷ್ಮಣ ಸ್ವಾಮಿಯ ರೂಪುಲಾವಣ್ಯಗಳನ್ನು ವರ್ಣಿಸಲು ನನ್ನಿಂದ ಸದಳವಮ್ಮ ಈತನು ಏನೇ ಹೇಳಿದ್ರು ನನಗೆ ಈತನ ಮಾತುಗಳಲ್ಲಿ ನಂಬಿಕೆ ಸಾಲದಾಗಿರುವುದಲ್ಲ. ಈಗ ನಾನೇನು ಮಾಡಲಿ? ಅಮ್ಮ ಅಮ್ಮ ನನ್ನ ಸ್ವಾಮಿಯು ತಮ್ಮನ್ನು ಕಂಡಾಗ ತಮ್ಮನ್ನು ಕೆಲವು ಕುರುಗಳನ್ನು ಹೇಳಿದ್ದರು. ಅವಳು ಸತ್ಯವಾದರೆ ನಾನು ರಾಮದೂತನೆಂದು ನಂಬುತ್ತಾಯೆ. ಹಾಗೆ ಆಗಲಿ. ಅಮ್ಮ ನೀವು ರಾಮಚಂದ್ರರು ಜನಸ್ಥಾನದಲ್ಲಿ ಜಲಕ್ರೀಡೆ ಆಡುವ ಸಮಯದಲ್ಲಿ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ, ನಿಜವೇ ತಾಯಿ? ಸತ್ಯ ಮಾತು. ಅಮ್ಮ ನಿಮ್ಮ ಮುಂಗೈಯ ಮೇಲೆ
ರಾಜ್ಯ ಲಾಂಛನವಿರುವುದಂತೆ ಸತ್ಯವೇನಮ್ಮ? ಅದು ಸತ್ಯ. ಆಹಾ. ಅಮ್ಮ, ಅದು ಅಲ್ಲದೆ ಕಾಕಾಸುರನ ವಿಚಾರವನ್ನು ಮಾರುತಿ, ನೀನು ಹೇಳ್ತಿರೋ ಮಾತುಗಳು ಸತ್ಯವೇ. ಆದ್ರೆ ಈ ರಾಕ್ಷಸರ ಮಧ್ಯದಲ್ಲಿ ಕ್ಷಣ ಕ್ಷಣಕ್ಕೂ ವಿಚಿತ್ರಗಳನ್ನೇ ನಾನು ನೋಡುತ್ತೇವೆನಾದ್ದರಿಂದ ಈಗಲೂ ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಸಾಲದಾಗಿರುವುದು. ಅಮ್ಮ, 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 ರಾಮಚಂದ್ರನು ನಿಮಗಾಗಿ ಇದೋ ಮುದ್ರೆ ಉಂಗುರವನ್ನು ಕೊಟ್ಟಿರುವರು, ತೆಗೆದುಕೊಳ್ಳಿ ತಾಯಿ. ಏನು? ನನ್ನ ಸ್ವಾಮಿಯ ಘನ ಮುದ್ರಿಕೆ ಎಲ್ಲಿ ಕೊಡು ಮಾರುತಿ. ಅಮ್ಮ, ಹಾಗೆಲ್ಲ ಕೊಡುವನಲ್ಲಮ್ಮ. ಎಲ್ಲಿ ಮಗು ಮಾರುತಿ ಕೊಡು ಎಂದರೆ ಕೊಡುವನಮ್ಮ. ಮಗು ಮಾರುತಿ ಕೊಡು. ಅಮ್ಮ, ಜನನೇದೋ ಜನನೇದೋ ಶ್ರೀರಾಮಚಂದ್ರನ ಘನ ಮುದ್ರಿಕೆ, ವಿನುತ ರಾಮ ಪ್ರಚುರ ಅನುಬಿಂಬಿದ ಸ್ವೀಕರಿಸುತ್ತೆ, ಮನದನು ಮಾನಂಗಳ ಕಳೆವುದು ಮಾತೇ, ರಾಘವ ಪ್ರೀತ. ಇದು ತಾಯಿ ಶ್ರೀರಾಮಚಂದ್ರನು ತಮಗಾಗಿ ಕೊಟ್ಟಿರುವ ಮುದ್ರೆ ಉಂಗುರ. ಸ್ವಾಮಿ, ನಿಮಗೆ ಈಗ ನನ್ನ ಮೇಲೆ ಕರುಣೆ ಉಂಟಾಯಿತೆ. ಮಾರುತಿ, ಅಮ್ಮ, ನನ್ನ ಸ್ವಾಮಿ ಈ ಘನ ಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿರುವೆ. ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ಮಾಡಿದೆ? ಅಮ್ಮ, ಸದಾ ಸರ್ವದಾ ನಿಮ್ಮ ಹಾಗೂ ಶ್ರೀರಾಮಚಂದ್ರನ ನಾಮವನ್ನು ಜಪಿಸುವಂತೆ ಆಶೀರ್ವದಿಸಿ ಕಳಿಸಿಕೊಡಿ. ಹಾಗೆ ಬಾ ಹೀಗೆ. ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ಅಮ್ಮ, ತಮ್ಮನ್ನು ಕಂಡ ಗುರುತಿಗಾಗಿ ಯಾವುದಾದರೂ ಗುರುತನ್ನು ಕೊಟ್ಟರೆ, ಅಭಿಜ್ಞಾನ ವಸ್ತುವನ್ನು ಕೊಟ್ಟರೆ ತೆಗೆದುಕೋ. ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಬಂದು ನನ್ನ ಕರೆದುಕೊಂಡು ಹೋಗಲು ಹೇಳು. ಇಲ್ಲವಾದಲ್ಲಿ ನಾನು ಪ್ರಾಣತ್ಯಾಗ ಮಾಡುತ್ತೇನೆ ಎಂದು ನನ್ನ ಸ್ವಾಮಿಗೆ ತಿಳಿಸಿಬಿಡು. ಅಮ್ಮ, ಧನ್ಯನಾದೆನಮ್ಮ, ಧನ್ಯನಾದೆನು. ಅಮ್ಮ, ನಾನು ಬಂದು ಬಹಳ ವೇಳೆ ಆಯ್ತಮ್ಮ. ಆದ್ದರಿಂದ ನಿಮ್ಮ ಪಾದ ದರ್ಶನವಾಗುವವರೆಗೂ ಫಲಾಸನಗಳನ್ನು ಮುಟ್ಟುವುದಿಲ್ಲವೆಂದು ಶ್ರೀರಾಮನ ಪಾದದಲ್ಲಿ ಆಣೆಯನ್ನು ಮಾಡಿದೆನಮ್ಮ. ಆದ್ದರಿಂದ ತಮ್ಮನ್ನು ಕಂಡೊಡನೆ ಹಸಿವು ಬಹಳವಾಗಿ ಬಾಧಿಸುತ್ತಿರುವುದಮ್ಮ. ಇಲ್ಲಿ ಮರಗಳಿರುವ ಹಣ್ಣುಗಳನ್ನು ಬಂಧಿಸಲು ಅಪ್ಪಣೆ ಆದರೆ ಅವುಗಳನ್ನು ಬಂಧಿಸಿ ನನ್ನ ಹಸಿವನ್ನು ನೀಗಿಸಿಕೊಳ್ಳುವನು ತಾಯಿ. ಹಾಗೆ ಆಗಲಿ. ಆದ್ರೆ ಇದೆಲ್ಲವೂ ರಾಕ್ಷಸರ ಮಾಯಿ. ಈ ವನವನ್ನು ಹಾಳು ಮಾಡದಿ ಕೇವಲ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಹೊಟ್ಟೆ ತುಂಬ ಬೃಂಜಿಸು. ಅಮ್ಮ, ಈ ಕಪಿಗಳು ಮರವನ್ನೇರಿಯೇ ಹಣ್ಣುಗಳನ್ನು ಬಂಧಿಸಬೇಕೇ ಹೊರತು ಕೆಳಗೆ ಬಿದ್ದಿರುವಂತಹ ಹಣ್ಣುಗಳನ್ನು ಮುಟ್ಟುವಂತಿಲ್ಲ ತಾಯಿ. ಅದು ಅಲ್ಲದೆ ಇದು ರಾಕ್ಷಸರಿಗೆ ಹೆದರುವನಾಗಿದ್ದರೆ ಈ ಲಂಕಾಪಟ್ಟಣಕ್ಕೆ ಬರಲಾಗಿತ್ತೆ. ಅದರ ಚಿಂತೆಯನ್ನು ಬಿಡಮ್ಮ. ನೀವು ಕಾಲಕ್ಕೆ ಮರೆಯಾಗಿ ನಾನು ಹಣ್ಣುಗಳನ್ನು ಬಂದ ಕಾರ್ಯವನ್ನು ಮುಗಿಸಿಕೊಂಡು ತೆರಳುತ್ತೇನೆ. ಜಯ ಜಯ ರಘುವೀರ ಸಮರ್ಥ. ಅಶೋಕನು ಹಾಳು ಮಾಡಿ ಅಕ್ಷಯ್ ಕುಮಾರನ ಬಾಳೆಹಣ್ಣು ಹಿಂಡಿ ಹಾಕಿಬಿಟ್ಟಲ್ಲ. ಯಾರು ನೀನು? ನೀನು ಯಾರು? ನಾವು ರಾವಣೇಶ್ವರ ಅಕ್ಕಪಕ್ಕದಲ್ಲಿ ಅಗರ ಮಕರಾಸುರರು. ನೀನು ಯಾರು? ನಾನು ರಾಮದೂತನು. ಓಹೋ, ನಮ್ಮಾಗಿ ನೀನು ಸೇವಕನು? ಹೌದು. ನೀನು ಇಲ್ಲಿಂದ ಹೋಗಬಾರದು. ನಮ್ಮ ರಾವಣೇಶ್ವರ ಜ್ಯೇಷ್ಠ ಪುತ್ರ ಇಂದ್ರಜಿ ಯುವರಾಜನ್ನು ಕರೆದುಕೊಂಡು ಬರುವ ಇಲ್ಲೇ ಇರಬೇಕು. ಅಲ್ಲೇ ಮಹಾಪ್ರಭು, ಇಂದ್ರಜಿ ಯುವರಾಜನಿಗೆ
ಪ್ರಭು ಇದೇ ಕೊಡುಗ ಅಶೋಕನನ್ನು ಹಾಳು ಮಾಡಿ ಅಕ್ಷಯ್ ಕುಮಾರನು ಬಾಳೆಹಣ್ಣಿನ ಹಿಂಡು ಆಗಿಬಿಟ್ಟ ಕೊಡುಗ. ಆಹಾ, ಮಂಗನಾದರೂ ತೇಜೋಮೂರ್ತಿಯಾಗಿ ಬಹಳ ಬಹಳ ತೇಜೋಮೂರ್ತಿಯಾಗಿ ಕಂಗೊಳಿಸ್ತಿರುವುದು. ಅದೇ ಮಂಗ, ನೀನು ಯಾರು? ಎಲ್ಲಿಗೆ ಬರಲು ಕಾರಣವೇನು? ನಮ್ಮ ಅಶೋಕವನವನ್ನು ಹಾಳು ಮಾಡಿ ಅಕ್ಷಯಾದಿ ರಾಕ್ಷಸರನ್ನು ಕೊಲ್ಲಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕಾಗಿ ಬಂದವನು, ಸ್ವಕಾರ್ಯಕ್ಕಾಗಿ ಬಂದವನು? ನಾನು ಸ್ವಾಮಿ ಕಾರ್ಯಕ್ಕಾಗಿ ಬಂದದ್ದು ನಿಜ. ಇಲ್ಲಿನ ಅಶೋಕವನನ್ನು ಹಾಳು ಮಾಡಿದ ನನ್ನನ್ನು ರಾವಣನ ಬಳಿಗೆ ಕರೆತಂದುಕೊಳ್ಳುವುದು ಇಲ್ಲಿನ ಸೇವಕರ ಕರ್ತವ್ಯ. ಅದನ್ನು ಮಾಡದೆ ನನ್ನನ್ನು ಕೊಲ್ಲಲು ನಾನು ಬಿಡ ಬಾಣವನ್ನು ಸೇವಿಸಿ ಈ ಗೋಳು ತಿರಿಸಿಕೊ. ಬ್ರಹ್ಮಾಸ್ತ್ರ ಬಿಟ್ಟಿದ್ದೇನೆ. ರಾಮಾಂಜನೇಯನ ತುಳಕ್ಕೂ ಸಮಾನ. ಬ್ರಹ್ಮಾಸ್ತ್ರದ ಜಯಿಸಿಕೊ. ಬ್ರಹ್ಮದೇವನ ಕಟ್ಟಳೆಯಿಂದ ಬ್ರಹ್ಮದ ಅಸ್ತ್ರಕ್ಕೆ ಬಂದ ಜಯ ಜಯ ರಘುವೀರ ಸಮರ್ಥ. ಮಹಾಪ್ರಭು ಈ ಮಂಗನನ್ನು ಬಂಧಿಸಿ ರಾಜ ಆಸ್ಥಾನಕ್ಕೆ ಕರೆದುಕೊಂಡು ಬಾ. ಮಹಾಪ್ರಭು ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವಾಗ ದೇವಸ್ಥಾನಕ್ಕೆ ಹೋಗಿಬಿಟ್ಟಾರೆ. ತಲೆ ಹೇಳಬೇಡ, ಹೇಳಿದಂತೆ ಮಾಡು. ಆಗಬಹುದು. ಜನಕನ ಆಸ್ಥಾನಕ್ಕೆ ತರುತ್ತ ಅಲುಗಾಡಿಸಲು ಆಗುವುದಿಲ್ಲ. ಈತನಿಗೆ ಸಿಹಿಯಾದ ನಾಮವನ್ನು ಹೇಳಿದರೆ ಬರಬಹುದೇನು ನೋಡೋಣ. ರಾಮ 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 ಸೀತ ರಾಮ 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 ಸೀತ ರಾಮ 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 ಸೀತ ಪ್ರಹಸ್ತ ವಿವೇಚನ ಸುರರು ಎನಗೆ ಸಮರೆ ಬೇಣೈ ಸುರರು ಎನಗೆ ಸಮರೆ ಸುರರು ಎನಗೆ ಸಮರೆ ಬೇಣೈ ಸುರರು ಎನಗೆ ಸಮರೆ ಯಕ್ಷ ಗರುಡ ಗಂಧರ್ವರಿರುವರೆ ಯಕ್ಷ ಗರುಡ ಗಂಧರ್ವರಿರುವರೆ ಸುರರು ಎನಗೆ ಸಮರೆ ಬೇಣೈ ಸುರರು ಎನಗೆ ಸಮರೆ ಚಂದ್ರಮೌಳಿಯಿಂದ ರವ ಪಡೆದ ಈ ಪ್ರಚಂಡ ಬೀರೆ ಚಂದ್ರಮೌಳಿಯಿಂದ ರವ ಪಡೆದ ಈ ಪ್ರಚಂಡ ವೀರನಿಗೆ ಸುರರು ಎನಗೆ ಸಮರೆ ಬೇಡೈ ಸುರರು ಎನಗೆ ಸಮರೆ ಪ್ರಹಸ್ತ ವಿಭೀಷಣ ಅಗ್ರಜ ಆ ಕಾಡು ಕಪಿಯನ್ನು ಹಿಡಿದು ತರಲು ಹೋದ ಇಂದ್ರಜಿತ್ ಇನ್ನೂ ಬರಲೇ ಇರಲು ಕಾರಣವೇನು? ಸಾಧ್ಯವಿಲ್ಲವೇನು ಜನಕ? ಆ ಕಪಿಯನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಸೆಳೆದುಕೊಂಡು ಬಂದಿರುವನು. ಏನು? ಆ ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಬೇಕಾಗಿತ್ತು. ಹೌದು, ಸಾಮಾನ್ಯ ಇಲ್ಲ. ಸೆಳೆದುಕೊಂಡು ಬನ್ನಿ. ಅಕರಾಕ್ಷ ಆ ಕಪಿಯನ್ನು ಆಸ್ಥಾನಕ್ಕೆ ಹೆಣೆದು ತನ್ನಿ. ಪ್ರಹಸ್ತ ಪ್ರಭು ಈ ಕಪಿ ಯಾರು? ಏತಕ್ಕಾಗಿ ಬಂದ? ಅಕ್ಷಯನನ್ನು ಏಕೆ ಕೊಂದನು? ಎಲ್ಲವನ್ನೂ ವಿಚಾರಿಸು. ಹೇತಕ್ಕಿಲ್ಲಿ ಬಂದೆ ಕೋಡಗ ಹೇತಕ್ಕಿಲ್ಲಿ ಬಂದೆ ಕೋಡಗ ಘಟಿಸಿ ನಾಂ ಕೊಲ್ವೆ ನಾನೀಗ ವನವನ್ನು ಹಾಳು ಮಾಡಿದೆ ಅಕ್ಷಯ ಕುಮಾರನನ್ನು ಕೊಂದೆ ಬಿಟ್ಟೆಯ ಹೇತಕ್ಕಿಲ್ಲಿ ಬಂದೆ ಕೋಡಗ ಘಟಿಸಿ ನಾಂ ಕೊಲ್ವೆ ನಾನೀಗ ಹೇತಕ್ಕಿಲ್ಲಿ ಬಂದೆ ಕೋಡಗ ಎಲೈ ಕಪಿಯೇ ಹೇತಕ್ಕಿಲ್ಲಿ ಬಂದೆ ಎಂಬುದಾಗಿ ಅಶೋಕವನವನ್ನು ಹಾಳು ಮಾಡಿದೆ, ಅಕ್ಷಯ ಕುಮಾರನನ್ನು ಕೊಂದೇ ಬಿಟ್ಟೆ ಎಂಬುದಾಗಿ ತಿಳಿಸುವನಾಗೋ.
ನಾನು ಸ್ವಾಮಿ ಕಾರ್ಯಕ್ಕೋಸ್ಕರ ಬಂದದ್ದು ನಿಜ. ಬ್ರಹ್ಮಾಸ್ತ್ರ ಮುಗಿಯಿತು. ಬ್ರಹ್ಮಾಸ್ತ್ರದಿಂದ ಬಿಡುಗಡೆಯನ್ನು ಹೊಂದುವೆನು. ಬ್ರಹ್ಮದೇವನ ಕಟ್ಟಳೆಯು ಮುಗಿಯಿತು. ನಾನು ಸ್ವಾಮಿ ಕಾರ್ಯಕ್ಕೋಸ್ಕರ ಬಂದದ್ದು ನಿಜ. ಇಲ್ಲಿನ ಅಶೋಕವನ್ನು ಹಾಳು ಮಾಡಿದ್ದು ನಿಜ. ಅಶೋಕವನ್ನು ಹಾಳು ಮಾಡಿದ ನನ್ನನ್ನು ಅಲ್ಲಿನ ಸೇವಕರು ರಾಜನ ಬಳಿಗೆ ಕರೆದುಕೊಂಡು ಹೋಗುವುದು ಸೇವಕರ ಕರ್ತವ್ಯ. ಅದನ್ನು ಮಾಡದೆ ನನ್ನನ್ನು ಕೊಲ್ಲರು ಉದ್ಯುಕ್ತರಾದರು. ನನ್ನ ಆತ್ಮರಕ್ಷಣೆಗಾಗಿ ಯುದ್ಧ ಮಾಡಬೇಕಾಗಿ ಬಂದದ್ದು ನನ್ನ ತಪ್ಪೇ. ಆಯಿತು, ನೀನು ಯಾರು? ಏತಕ್ಕಾಗಿ ಇಲ್ಲಿಗೆ ಬಂದೆ? ಅಕ್ಷಯ ಕುಮಾರನನ್ನು ವನವನ್ನೆಲ್ಲ ಹಾಳು ಮಾಡಲು ಕಾರಣವೇನು? ಆಹಾ, ಈ ದುರುಳನಾದ ರಾವಣನು ಉನ್ನತವಾದ ಆಸ್ಥಾನದಲ್ಲಿ ಕುಳಿತು ರಾಮದೂತ ದುರಂಧರನಾದ ಹನುಮಂತನನ್ನು ಪ್ರಶ್ನೆ ಮಾಡುತ್ತಿರುವನು. ಇವನಿಗೆ ಇಲ್ಲಿಯೇ ನಿಂತು ಉತ್ತರ ಹೇಳುವುದು ನನಗೂ ನನ್ನ ಲಾಂಗವನಕ್ಕೂ ಅಪಮಾನವೇ ಸರಿ. ಇದರಿಂದ ಉನ್ನತವಾದ ಆಸನವನ್ನು ನಿರ್ಮಿಸಿಕೊಂಡು ನಾನೀಗಲೇ ಉತ್ತರವನ್ನು ಹೇಳುವೆನು. ಜಯ ಜಯ ರಘುವೀರ ಸಮರ್ಥ. ಇದೇನು ಆಶ್ಚರ್ಯ! ನಾನು ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶ್ವರನನ್ನು ಕೆಡಕಿ ಅಪಮಾನ ಮಾಡಿದ್ದೆನು. ಆತನೇನಾದರೂ ಈ ರೂಪಿನಿಂದ ಬಂದು ಇಂತಹ ಅನರ್ಥಗಳನ್ನು ಮಾಡಿರಬಹುದೇ? ಎಲ್ಲವೋ ಕಾಡು ಕಪಿಯೇ, ಏತಕ್ಕಾಗಿ ಬಂದೆ? ಯಾವ ಕಾರ್ಯಕ್ಕಾಗಿ ಬಂದೆ? ಅಶೋಕವನವನ್ನೆಲ್ಲ ಏಕೆ ಹಾಳು ಮಾಡಿದೆ? ಎಲ್ಲವನ್ನು ವಿವರವಾಗಿ ತಿಳಿಸದೆ ಹೋದರೆ ನಿನ್ನ ಚಿರಚ್ಛೇದನ ಮಾಡಬೇಕಾಗಿತ್ತು. ಎಚ್ಚರಿಕೆ! ಓಹೋ, ಮಾರುತಿಯ ಚಿರಚ್ಛೇದನ ಆದಷ್ಟು ಸುಲಭವಲ್ಲ ರಾವಣೇಶ್ವರ. ನಾನು ರಾಜದೂತನಾಗಿ ಬಂದಿದ್ದೇನೆ. ನಿನ್ನನ್ನು ರಾಜದೂತರಾಗಿ ಕಳಿಸಿರುವ ಆ ರಾಜಶ್ರೇಷ್ಠನಾರೋ? ರಾವಣ, ಕಿಷ್ಕಿಂಧಾಧಿಪತಿ ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಸಂದೇಶ ಏನು? ಆ ಸಂದೇಶ ಜಗನ್ಮಾತೆಯಾದ ಸೀತಾದೇವಿಯನ್ನು ಶ್ರೀರಾಮನ ಪಾದಗಳಿಗೆ ಒಪ್ಪಿಸಿ ಶರಣಾಗತನಾಗಬೇಕೆಂಬುದೇ ಆ ಉದ್ದೇಶ. ಓಹೋ, ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಒಡೆಯನಾಗಿ ಕಪಿಗಳಿಗೆ ಉಚಿತವಾದ ಸಲಹೆಯನ್ನೇ ಕೊಟ್ಟು ಕಳಿಸಿದ್ದಾನೆ ಆ ನಿನ್ನ ಕಪಿರಾಜ. ಕೊಡದೆ ಹೋದರೆ ಏನಾಗುವುದೋ ಕೋಡಗ? ರಾವಣ, ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ಓಂ ನಮ ಶಿವಾಯ, ಓಂ ನಮೋ ನಾರಾಯಣಾಯ. ತ್ರಿಲೋಕ ವಿಜಯಿಯಾದ ನನಗೆ ಸಂದೇಶ. ರಾವಣ, ನಾನು ಹಲವಾರು ರಾವಣರಿರುವರೆಂದು ಕೇಳಿದ್ದೆನು. ಅದರಲ್ಲಿ ನೀನು ಯಾವ ರಾವಣ? ನೀನು ಯಾವ ಯಾವ ರಾವಣನನ್ನು ಕಂಡಿರುವೆ? ಹೇಳುವೆನು ಕೇಳು. ಕೈಲಾಸವನಂತೆ ಸಿಲುಕಿರೆ, ಕೈಲಾಸವನಂತೆ ಸಿಲುಕಿರೆ, ಬೋಲಾಡಿದ ಬಲ ಸಾಲಿದು ರಾತ್ಮನೋ, ಬೋಲಾಡಿದ ಬಲ ಸಾಲಿದು ರಾತ್ಮನೋ, ನೀನೇನೋ ಕಳ್ಳ ರಾವಣನೆಂಬಾತ, ನೀನೇನೋ ಕಳ್ಳ. ಕೈಲಾಸ ಪರ್ವತವನ್ನು ಎತ್ತುತ್ತೇರೆಂದು ಹಮ್ಮಿನಿಂದ ಹೋದಾಗ ಗಿರಿಯಡೆ ಕೈಗಳು ಸಿಲುಕಿರಲು ಪರದಾಡುತ್ತಿದ್ದಾಗ ಪರಶಿವನು ಬಂದು ಕರುಣೆ ತೋರಿ ಸಲಹಿದನಂತೆ. ಆಗ ಬಂದು ಓಡಿ ಬಂದು ಪುರವನ್ನು ಸೇರಿದ ರಾವಣ ನೀನೇನೋ ಅಥವಾ ಬೇರೊಬ್ಬನಿರುವನು. ಅತಿ ಸಾಹಸದಿಂದ ಸಂಭ್ರಮದಿಂದ ಕೈಲಾಸ ಪರ್ವತವನ್ನು ಎತ್ತಿ ಚೆಂಡಾಡಿದ ಈ ರಾವಣ ಸಾರ್ವಭೌಮನು ಮುಂದೆ ಏನು? ಸಾಲಿದು ರಾತ್ಮನೋ, ಗೋಳಾಡಿದ ಬಲ ಸಾಲಿದು ರಾತ್ಮನೋ, ನೀನೇನೋ ಕಳ್ಳ ರಾವಣನೆಂಬಾತ, ನೀನೇನೋ ಕಳ್ಳ ರಾವಣನೆಂಬಾತ. ಕಾರ್ತಿವೀರ್ಯಾರ್ಜುನನ್ನು ಹಮ್ಮಿನಿಂದ ಜಯಿಸಲು ಹೋಗಿ ಆತನು ಬಂಗಾರದ ಬಳೆಗಳನ್ನು ತೊಡಿಸಿ ಕಾರಾಗೃಹದಲ್ಲಿ ಬಂಧಿಸಿದನಂತೆ. ಆಗ ಪೌಲತ್ಸರು ಒಂದು ಬುದ್ಧಿ ಹೇಳಿದಾಗ ಓಡಿ ಬಂದು ಪುರವನ್ನು ಸೇರಿದ ರಾವಣ ನೀನೇನೋ ಅಥವಾ ಬೇರೊಬ್ಬನಿರುವನೋ? ಏಲವು ಕಾಡು ಕಪಿಯೇ,
ಕಾರ್ತಿವೀರಾರ್ಜುನನ ಅರಮನೆಯಲ್ಲಿ ಸೆರೆಮನೆಯಲ್ಲೆಲ್ಲ ಇದ್ದಿದ್ದು ಶತ್ರುಗಳ ಬಲಾಬಲವನ್ನ ತಿಳಿಯಲು ಕಾರ್ತಿವೀರಾರ್ಜುನನ ಅರಮನೆಯಲ್ಲಿದ್ದೇನೆ ವಿನಃ ನೀನು ತಿಳಿದಂತೆ ಸೆರೆಮನೆಯಲ್ಲೆಲ್ಲ ಮುಂದಕ್ಕೆ ಬಗಳ ಹೇಳುವೆನು ಕೇಳು. ಉಳುವೆನು ತಾಪಿಯೊಳು ಮುಳುಗಿಸಿ ಬಾಲಿಯೋ, ಉಳುವೆನು ತಾಪಿಯೊಳು ಮುಳುಗಿಸಿ ಬಾಲಿಯೋ, ಗದನ ತೊಟ್ಟಿಲಿಗೆ ತೊಟ್ಟಿರಲು ಒದಗಳ ನೋಡಗ ಒದಗಳ ತಿಂದವ ನೀನೇನೋ ಕಳ್ಳ ರಾವಣನೆಂಬಾತ ನೀನೇನೋ ನೀನೇನೋ ನೀನೇನೋ. ಬಲೆ ಬಲೆ ಕೋಡಗ ನನ್ನ ಸೋದರವಾದ ವಾದಿಯನ್ನು ಜಯಿಸಲು ಹೋದಾಗ ಆತನು ನಿನ್ನ 10 ತಳೆಯ ಉಳುವೆಂದು ತಿಳಿದು ಚತುಸ್ಸಮುದ್ರದಲ್ಲಿ ಹದ್ದಿ 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 ತಂದು ಅಂಗದಲ್ಲಿ ತೊಟ್ಟಿಲಿಗೆ ಕಟ್ಟಿರಲು ಪುಟ್ಟ ಪಾದಗಳಿಂದ ಅವನನ್ನು ಒದೆಯುತ್ತಿದ್ದಾಗ ಹಲ್ಲು ಕಿರಿಯುತ್ತಿದ್ದ ರಾವಣ ನೀನೇನೋ ಅಥವಾ ಬೇರೊಬ್ಬನಿರುವನೋ? ಹೇ ಕಾಡು ಕಪಿಯೇ, ಬಾಲಲೀಲೆಯನ್ನು ನೋಡುತ್ತಿದ್ದದ್ದು ಒಂದು ಅತಿಶಯವೇ? ಮುಂದಕ್ಕೆ ಮಗಳ ರಾವಣ ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಸೀತಾ ಮಾತೆಯನ್ನು, ಜಗನ್ಮಾತೆಯಾದ ಸೀತಾದೇವಿಯನ್ನು ಸೀತಾ ಮಾತೆಯನ್ನು ಕದ್ದು ತಂದಿದ್ದು ಹೇಗಾಯಿತೆಂದರೆ ಉರಿಯುವ ಬೆಂಕಿಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡಂತಾಯಿತು. ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗಬೇಕೆಂಬುದೇ ಸುಗ್ರೀವರಾಜನ ಸಂದೇಶ. ಏನು ನಾನು ಶರಣಾಗುವುದೇ ಎಂದಿಗೂ ಸಾಧ್ಯವಿಲ್ಲ. ನೀನು ಆಡ್ಬೇಕು. ರಾವಣ, ಶ್ರೀರಾಮನಿಗೆ ದ್ರೋಹ ಮಾಡಿ ನೀನು ಬದುಕಲಾರೆ. ಮಂಡೋದರ ದೇವಿಯಿಂದ ಸೀತಾಮಾತೆಗೆ ಮಂಗಳ ಸ್ನಾನವನ್ನು ಮಾಡಿಸಿ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಬೇಕೆಂದು ಕೇಳಿಕೊಳ್ಳುವರು. ಸಾಮಾನ್ಯ ನಾರಿಗೆ ನಾನು ಶರಣಾಗುವುದೇ ಅದೆಂದಿಗೂ ಸಾಧ್ಯವಿಲ್ಲ. ಹೋಗಲಿ, ರಾಮದೂತನಾಗಿ ಬಂದಿರುವ ನನ್ನ ಪಾದಕ್ಕೆ ಅಡ್ಡವನ್ನು ಬೀಳು, ನಿನ್ನನ್ನು ನಾನು ಕ್ಷಮಿಸುವೆನು. ಸ್ಥಾನಮಾನವನ್ನರಿಯದೆ ಬೊಗಳುತ್ತಿರುವ ಕಾಡು ಕಪಿಯೇ, ನಿನ್ನನ್ನೀಗಲೇ ಶಿರಚ್ಛೇದನ ಮಾಡಿಬಿಡುತ್ತೇನೆ. ಅಗ್ರಜ, ದೂತವಧೆ ಮಾಡಬಾರದು, ರಾಜನೀತಿಗೆ ವಿರುದ್ಧ. ಪ್ರಹಸ್ತ ಪ್ರಭು, ಈ ಬೊಗಳು ಸನ್ನಿಯನ್ನು ಈ ವಿಭೀಷಣ ಪ್ರಹಸ್ತ ಪ್ರಭು, ಈ ಬೊಗಳು ಸನ್ನಿಯನ್ನು ಏನು ಶಿಕ್ಷೆ ಕೊಡುವುದು ತಿಳಿಸುವ ನಾವು. ಈ ಸಭೆಯಿಂದ ಹೊರಕ್ಕೆ ತಳ್ಳುವನಾಗು. ಮಹಾಪ್ರಭು, ಈ ಕಪಿಗಳಿಗೆ ಇಂಧನವು ಇರುವುದು. ಅಗ್ರಜ, ನನಗೆ ಬೊಗಳು ಸನ್ನಿ ಬಂದರೂ ಬರಲಿ, ನಿನಗೆ ಮಾತ್ರ ಮರಣ ಸನ್ನಿ ಬಾರದಿರಲಿ, ಇದು ನನ್ನ ಅಭಿಪ್ರಾಯ. ಮಹಾಪ್ರಭು, ಈ ವಂಚಕನನ್ನು ಸಭೆಯಿಂದ ಆಚೆ ತಳ್ಳು. ಆಗಬಹುದು ರಾವಣೇಂದ್ರ. ಭ್ರಾತೃದ್ರೋಹಿ ತಲೆನೋ. ನಿನ್ನಿಂದ ಈ ಸಭೆಯಲ್ಲಿ ಅಪಮಾನ ಹೊಂದುವುದರಿಂದ ಆ ರಾಮನ ಪಾದವನ್ನು ಸೇರುವುದೇ ನನಗೆ ನನ್ನ ಮೋಕ್ಷ ಪ್ರಧಾನ. ನೀನು ಇನ್ನೊಂದು ಮಾತಾದ ಇವ್ರಿಗೆ ಹೇಳ್ಬೇಕು. ಈ ಕಪಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಪ್ರಾಸ್ತಾನ. ಮಹಾಪ್ರಭು, ಈ ಕಪಿಗಳಿಗೆ ಇಂಧನವು ಇರುವುದು. ಬಟ್ಟೆಯನ್ನು ಸುತ್ತಿ, ಎಣ್ಣೆಯನ್ನು ಎಜ್ಜಿ, ಬೆಂಕಿಯನ್ನು ಇಟ್ಟಿ ಸಮುದ್ರದೊಳಗೆ ತಳ್ಳುವರಾಗಿ. ಮಹಾಪ್ರಭು, ಇಂದ್ರಜಿತು ಅಲ್ಲ. ಬಲೆ ಬಲೆ, ಹಾಗೆ ಮಾಡು. ಸೆಳೆದೊಯ್ಯಿರಿ ಈ ಕಪಿಯನ್ನು. ಶ್ರೀಕಾಂತೇಶ್ವರ ರಾಮ, ಕೇಶಕಲ್ಪ ಸುತ ವಿತ್ರಿತ ರಾಮ, ಬ್ರಹ್ಮಾಜಮರ ಕಾರ್ತಿಕ ರಾಮ, ಚಂದಕಿಲನಾಪುರ ಮಂಡಲ ರಾಮ, ಶ್ರೀಮದ್ ದಶರಥ ನಂದನ ರಾಮ, ರಾಮ ರಾಮ ಜಯ
ಭೂಮಿ ಜಾತೆ ಬಾಮೆ ಸೀತೆ ಶ್ರೀಮಂದೋ ಚಾರಿತೆ ಭೂಮಿ ಜಾತೆ ಬಾಮೆ ಸೀತೆ ಶ್ರೀಮಂದೋ ಚಾರಿತೆ सीता जानकी राम सखी सोममुखी राम सखी सोममुखी अमर सदलामुखी राम सखी सोममुखी राम सखी सोममुखी अमर सदलामुखी भूमि जाते भामे सीते ते मनो नचारिते सीता जानकी ಎಲ್ಲಿಗೆ ಮನೋಹರ ಎಲ್ಲಿಗೆ ಮನೋಹರ ಪಲ್ಲವರುಣಾದರೆ ಎಲ್ಲಿಗೆ ಮನೋಹರ ಪಲ್ಲವರುಣಾದರೆ ಸೀತಾ ಜಾನಕಿ ಎಲ್ಲಿರುವೆ ಮನೋಹರೆ ಬಂದು ನನ್ನೊಡನೆ ಒಂದು ಮಾತನ್ನಾದರೂ ಹಾಡಬಾರದೆ ಜಾನಕಿ ದಿನಗಳು ಕಳೆದಂತೆಲ್ಲ ನನ್ನ ಚಿಂತೆಯೂ ಬಲವಾಗುತ್ತದೆ ಲಕ್ಷ್ಮಣ ಅಣ್ಣ ಸೀತಾನ್ವೇಷಣೆಯ ಕಾರ್ಯಕ್ಕೆ ಹೋದ ಮಾರುತಿಯು ಇನ್ನೂ ಬರಲೇ ಇಲ್ಲ ಹಿಂದಿಗೆ ಅವನ ಅವಧಿಯು ಮುಗಿತಾ ಬಂದಿರುವುದು ಅಣ್ಣ ಮಾರುತಿಯೇ ಬಿಟ್ಟರು ಅಣ್ಣ ಮಾರುತಿ ದೇವಾ ಮಾರುತಿ ನಿನಗೆ ಮಂಗಳವಾದದ್ದು ಹೋದ ಕಾರ್ಯವೇನಾಗಿ ನನ್ನ ಜಾನಕಿಯನ್ನು ಕಂಡೆಯಾ ದೇವ ತಮ್ಮಿಂದ ಆಜ್ಞಾಪಿಸಲ್ಪಟ್ಟ ನಾವುಗಳು ಸಮುದ್ರ ತೀರವನ್ನು ಸೇರಿ ಲಂಕಾ ನಗರದಲ್ಲಿ ಸೀತಾಮಾತೆಯ ಸಂದರ್ಶನ ಮಾಡಿದೆವು. ಸೀತಾಮಾತೆಯಿಂದ ಇದೋ ಅಭಿಜ್ಞಾನ ಚೂಡಾಮಣಿಯನ್ನು ತಂದಿರುವೆನು, ತೆಗೆದುಕೊಂಡು ಪದಾರ್ಥ ಮಾಡಿ ತಂದೆ. ಸೀತಾ ಎಲ್ಲಿರುವೆ ಬಂಧುವರೆ? ಮಾರುತಿ ನನಗೋಸ್ಕರ ಶತವೀರ ಯೋಜನಾ ವಿಸ್ತೀರ್ಣುಳ್ಳ ಸರದಿಯನ್ನು ದಾಟಿ ನನ್ನ ಜಾನಕಿಯ ಕುಶಲ ವಾರ್ತೆ ತಂದೊಪ್ಪಿಸಿ ನನಗೆ ಮಹೋ ಉಪಕಾರವನ್ನು ಮಾಡಿರುವೆ. ನಾನು ನಿನಗೆ ಪ್ರತಿ ಉಪಕಾರವಾಗಿ ಏನೆಂದು ಕೊಡುದು ಮಾರುತಿ? ದೇವ ಸರ್ವದಾ ನಿಮ್ಮ ಧ್ಯಾನವನ್ನು ಮಾಡುವಂತೆ ಆಶೀರ್ವದಿಸಿ ಕಳಿಸಿಕೊಡಿತು ಮಾರುತಿ. ಹನುಮ ಕೇಳಲು ನಿನ್ನ ಭಕ್ತರು ಈ ವನಜ ಭವಾಡಲಿಲ್ಲ ಅರಸಿ ನೋಡಲು ಹನುಮ ಹನುಮ
ನನ್ನ ಜಪವಾಡೋದೊಳ್ಳಿಲ್ಲ ಅರಸಿ ನೋಡಲು ಹನುಮ ಹನುಮ ಇನೆಯ ನಿನ್ ದಶರಥಾಂದು ಪಾಲಯ್ಯ ನಾವು ನಾಲ್ವರು ಪುತ್ರ ಇರುವೆವು ಮಾರುತಿ ರಾಮಚಂದ್ರ ಎಂದಿನಾರಭ್ಯದಿ ನೀನು ಗೈದನೆಯ ಪುತ್ರನೆಂದು ಭಾವಿಸುವೆವು ಮನದಿ ರಾಮಚಂದ್ರ ದೇವಾ ದಾಸ ನೀನಲ್ಲೋ ದಾಸ ನೀನಲ್ಲವೋ ಎನ್ನನುಜ ನೀನವುದಯ್ಯ ದಾಸಿ ಭಟ್ಟೆಯ ಕಂದ ಇತ್ತ ಬಾಲೆ ಸಾಗಿ ಬ್ರಹ್ಮ ಪದವಿಯ ನೀವೆ ಹನುಮ ಮಾರುತಿ ಈಗಿನಿಂದ ನೀನು ಚಿರಂಜೀವಿಯಾಗಿ ಬಾಳು. ದೇವ ವಿಭೀಷಣನು ಬರುತ್ತಿರುವನು. ಪ್ರಭು ವಿಭೀಷಣ, ನಮ್ಮಣ್ಣನಿಂದ ಅಪಮಾನಿತನಾಗಿ ತಮ್ಮ ಸೇವೆಗಾಗಿ ತಮ್ಮಿಂದ ಮೋಕ್ಷ ಹೊಂದಲು ನಾನು ಇಲ್ಲಿಗೆ ಬಂದಿರುವೆನು. ವಿಭೀಷಣ, ಭಯಪಡಬೇಡ. ಆ ನಿಮ್ಮಣ್ಣನಾದ ರಾವಣನನ್ನು ಸಂಹರಿಸಿ ನಿನಗೆ ಲಂಕೆ ರಾಜಪಟ್ಟಾಭಿಷೇಕವನ್ನು ಕೊಟ್ಟಿದ್ದೇನೆ. ಮಾರುತಿ, ವಿಭೀಷಣ, ಕಪಿ ನಾಯಕರೆಲ್ಲರೂ ಸಮುದ್ರರ ದಂಡಕ್ಕೆ ಹೋಗಲಿ. ಆ ರಾವಣ ಕುಂಭಕರ್ಣ ಯುದ್ಧಕ್ಕೆ ಆಹ್ವಾನಿಸೋಣ. ಸಮುದ್ರ ಮೇಲೆ ಸೇತುವೆಯನ್ನು ಕಟ್ಟಿ ಆ ರಾವಣ ಯುದ್ಧಕ್ಕೆ ಆಹ್ವಾನಿಸೋಣ. ಹಾಗೆ ಆಗಲಿ ಪ್ರಭು. ಎಲ್ಲವೋ ರಾಮ, ಯುದ್ಧಕ್ಕೆ ಸಿದ್ಧರಾಗು. ರಾವಣ, ನನ್ನ ಪಾದದ ಮೇಲೆ ಬಿದ್ದು ಕ್ಷಮೆಯನ್ನು ಯಾಚಿಸು, ನಿನಗೆ ಜೀವದಾನವನ್ನು ಮಾಡುತ್ತೇನೆ. ನಾನು ಸಾಮಾನ್ಯ ಮಾನವನಾದ ನಿನಗೆ ನಮಸ್ಕರಿಸುವುದೇ ಎಂದಿಗೂ ಸಾಧ್ಯವಿಲ್ಲ. ಸಿದ್ಧನಾಗು ಯುದ್ಧಕ್ಕೆ. ಓ ರಾವಣ, ಮಾನವರೇನು ಸಾಮಾನ್ಯನು ಭಾವಿಸಿರುವೆಯ? ಇದು ಯುದ್ಧಕ್ಕೆ ಸಿದ್ಧನಾಗುವ ಬಾಣ ಪ್ರಯೋಗ ಮಾಡುವೆನು. ಪ್ರಭು, ನಮ್ಮಣ್ಣನ ಹೃದಯದಲ್ಲಿ ಅಮೃತ ಕಳಿಸಿರುವುದು, ಅದಕ್ಕೆ ಗುರಿಯಿಟ್ಟು ಮೃತ್ಯುಶರವನ್ನು ಬಿಡಿ, ಆಗ ಅವನ ಅವಸಾನವಾಗುವುದು. ಎಲ್ಲವೋ ಭ್ರಾತೃದ್ರೋಹಿ ವಿಭೀಷಣ, ನಿನ್ನಿಂದ ನನ್ನ ರಹಸ್ಯವೆಲ್ಲ ಬಯಲಾಯಿತು. ಮೊದಲು ನಿನ್ನನ್ನು ಸನ್ಮಾನಿಸಬೇಕು. ಎಲ್ಲೋ ರಾವಣ, ನಾನು ಅಸ್ತ್ರ ಪಡೆದು ಸಹಿಸಿಕೊ ಮರ ಅಂತ. ಶ್ರೀರಾಮಚಂದ್ರ, ನನ್ನ ಪ್ರತಿಭಟನೆಯೆಲ್ಲವೂ ವ್ಯಕ್ತವಾಯಿತು. ನನಗೆ ಮೋಕ್ಷವನ್ನು ನೀಡಿ ಕಾಪಾಡು ದೇವ. ವೀರ ಸರ್ಪನು ಒಂದು ವೀರವ. ರಾಮ ಸುರಾಮ ರಾಮ ಜಯತು ಶ್ರೀ ರಾಮ ಸುರಾಮ ಅಮರ ವಿನೋದ ಪದ ರಾಮರ ವಿನೋದ ಪದ ಅಮೃತ ಪರ ಪ್ರದ ರಾಮ ಜಯತು ಶ್ರೀ ರಾಮ ಸುರಾಮ
ಪಾದಾರವಿಂದ ಗೋವಿಂದ ಗೋವಿಂದ ಆಂಜನೇಯ ಪಾದಾರವಿಂದ ಗೋವಿಂದ ಗೋವಿಂದ ನಮ ಪಾರ್ವತಿ ಪತಿಗೆ ರಾಮಚಂದ್ರ ಪ್ರಭುಗೆ ಸೀತಾ ಮಾತಾ